ಎಂದು ಕೈಯ ಮುಂದೆ ತಂದು ಬೆಲ್ಲ ತೋರಿಸುತ್ತ ಸೊಂಟ ತಿರುಗುತ್ತ ಬಾಗುಬ್ಬಿ ಬಾ ಎಂದಿತು. ಬಾಬಾ ಗುಬ್ಬಿ ಎಂದು ಕೈಯ ಮುಂದೆ ತಂದು ಬೆಲ್ಲ ತೋರಿಸುತ್ತ ಸೊಂಟ ತಿರುಗುತ್ತ ಬಾಗುಬ್ಬಿ ಬಾ ಎಂದಿತು. ಸುಳ್ಳೆ ಪಳ್ಳೆ ಹತ್ತು ಗಿತ್ತು ಕಣ್ಣ ತಿಕ್ಕುತ್ತ ಆಗ ಈಗ ಬೆಲ್ಲ ನೆಕ್ಕಿ ಪಾಪ ಬಿಕ್ಕುತ್ತ. ಸುಳ್ಳೆ ಪಳ್ಳೆ ಹತ್ತು ಗಿತ್ತು ಕಣ್ಣ ತಿಕ್ಕುತ್ತ ಆಗ ಈಗ ಬೆಲ್ಲ ನೆಕ್ಕಿ ಪಾಪ ಬಿಕ್ಕುತ್ತ ಬಾಗುಬ್ಬಿ ಬಾ ಎಂದಿತು. ಬಾಗುಬ್ಬಿ ಬಾ ಎಂದಿತು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಪಾಪ ಬಂದಿತು. ದಿಲ್ಕು ದಿಲ್ಕು ಗೆಜ್ಜೆ ಸತ್ತು ಕಿವಿಯ ತುಂಬಿತು. ಏನೋ ಸಿಕ್ಕಿತೋ ಯಾಕೆ ನಕ್ಕಿತೋ ನಕ್ಕಿತೋ. ಮಾಡಿ ಮೇಲೆ ಹೋಗಿ ಚಂದ ಮಾಮನ್ ಕೂಗಿ ಮೂವರನ್ನು ಸೇರಿ ಹೋಗೋಳಂತೆ ಹಾರಿ ಬಾಗುಬ್ಬಿ ಬಾ ಎಂದಿತು. ಮಾಡಿ ಮೇಲೆ ಹೋಗಿ ಚಂದ ಮಾಮನ್ ಕೂಗಿ ಮೂವರನ್ನು ಸೇರಿ ಹೋಗೋಳಂತೆ ಹಾರಿ ಬಾಗುಬ್ಬಿ ಬಾ ಎಂದಿತು. ಹಾರಿ ಹಾರಿ ಮೇಲಕ್ಕೇರಿ ಚಂದ್ರನೂರಲ್ಲಿ ಕೇಳಿ ಕೇಳಿ ಸುತ್ತೋಣಂತೆ ಬೆಳ್ಳಿ ತೇರಲ್ಲಿ. ಹಾರಿ ಹಾರಿ ಮೇಲಕ್ಕೇರಿ ಚಂದ್ರನೂರಲ್ಲಿ ಕೇಳಿ ಕೇಳಿ ಸುತ್ತೋಣಂತೆ ಬೆಳ್ಳಿ ತೇರಲ್ಲಿ ಬಾಗುಬ್ಬಿ ಬಾ ಎಂದಿತು. ಬಾಗುಬ್ಬಿ ಬಾ ಎಂದಿತು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಪಾಪ ಬಂದಿತು. ಗಿಲ್ಕು ಗಿಲ್ಕು ಗೆಜ್ಜೆ ಸತ್ತು ಕಿವಿಯ ತುಂಬಿತು. ಏನೋ ಸಿಕ್ಕಿತೋ ಯಾಕೆ ನಕ್ಕಿತೋ ನಕ್ಕಿತೋ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಪಾಪ ಬಂದಿತು. ಗಿಲ್ಕು ಗಿಲ್ಕು ಗೆಜ್ಜೆ ಸತ್ತು ಕಿವಿಯ ತುಂಬಿತು. ಏನೋ ಸಿಕ್ಕಿತೋ ಯಾಕೆ ನಕ್ಕಿತೋ ನಕ್ಕಿತೋ. ಶುಭ ಸಂಚನೆಗೈವಂತ ಶ್ರೀಯುತ ವೇದಮೂರ್ತಿ ಹರಿನಾರಾಯಣ ದಾಸ ಅಸರಣರು, ಅನುವಂಶಿಕ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಹಾಗೂ ಶ್ರೀ ದುರ್ಗಾ ಮಕ್ಕಳ ಮೇಳ ಕಟೀಲು ಇದರ ಅಧ್ಯಕ್ಷರು. ಇವರು ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲ ಇವತ್ತಿನ ಅತಿಥಿ ಅಭ್ಯಾಗತರು ಶಿಶು ಮಂದಿರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯುವಶಕ್ತಿ ಸೇವಾಪಥ ದಕ್ಷಿಣ ಕನ್ನಡ ವಾರ್ಷಿಕ ಸಂಭ್ರಮಾಚರಣೆಯ ಪ್ರಯುಕ್ತ ಈ ಒಂದು ಕೊಡಮಾಡಿದಂಥ ಈ ಒಂದು ನೀರಿನ ಫಿಲ್ಟರ್ ಉದ್ಘಾಟನೆ ಅತ್ಯಂತ ಸಂತೋಷವಾಗ್ತಾ ಇದೆ. ಈ ಒಂದು ನೀರಿನ ಫಿಲ್ಟರನ್ನು ಯುವಶಕ್ತಿ ಸೇವಾಪಥ ದಕ್ಷಿಣ ಕನ್ನಡ ಇವರ ವಾರ್ಷಿಕ ಸಂಭ್ರಮಾಚರಣೆಯ ಪರವಾಗಿ ನಮಗೆ ಅತ್ಯಂತ ಮನಪೂರ್ವಕವಾಗಿ ಸಂತೋಷವಾಗಿ ನಮಗೆ ನೀಡಿದ್ದಾರೆ. ಈ ಒಂದು ನೀರಿನ ಫಿಲ್ಟರನ್ನು ನಮ್ಮ ಶುಭ ಸಂಚನೆಗೈವಂತ ಶ್ರೀ ವೇದಮೂರ್ತಿ ಹರಿನಾರಾಯಣ ದಾಸ ಅಸರಣರು, ಅನುವಂಶಿಕ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಅವರ ಜೊತೆಯಲ್ಲಿ ಕೈ ಜೋಡಿಸಬೇಕಾಗಿ ಅಭ್ಯಾಗತರಾಗಿ ಡಾಕ್ಟರ್ ಪದ್ಮನಾಭ ಕಾಮತ್, ಹೃದಯ ರೋಗ ತಜ್ಞರು, KMC ಮಂಗಳೂರು, ಕೇಂದ್ರ ಶೆಟ್ಟಿ ನ್ಯಾಯವಾದಿಗಳು, ಅಧ್ಯಕ್ಷರು ಪುಣೀತ ಸೇವಾ ಪ್ರತಿಷ್ಠಾನ ಮಂಗಳೂರು. ಹಾಗೆ ಇನ್ನೊಬ್ಬರು ಅಭ್ಯಾಗತರಾಗಿ ಶ್ರೀಮತಿ ಪುಷ್ಪಲತಾ UK ನ್ಯಾಯವಾದಿ, ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಆದಿ ಭಕ್ತ ಪರಿಷತ್ ಮಂಗಳೂರು. ಹಾಗೆ ಇನ್ನೊಬ್ಬರು ಅಭ್ಯಾಗತರಾಗಿ ಶ್ರೀಯುತ ಸುನೀಲ್ ಪುತ್ರನ್ ಉಳ್ಳಾಲ ಉದ್ಯಮಿ. ಹಾಗೆ ಇನ್ನೊಬ್ಬರು ಅಭ್ಯಾಗತರಾಗಿ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು ಧಾರ್ಮಿಕ ಮುಂದಾಳು. ಹಾಗೆ ಇನ್ನೊಬ್ಬರು ಅಭ್ಯಾಗತರಾಗಿ ಶ್ರೀಯುತ ಪ್ರಸಾದ್ ಮಂಡ್ಯಾರು. ಹಾಗೆ ಇವತ್ತಿನ ಈ ಒಂದು ನೀರಿನ ಫಿಲ್ಟರ್ ನಮಗೆ ಒದಗಿಸಿಕೊಟ್ಟಂತ ಯುವಶಕ್ತಿ ಸೇವಾಪಥ ದಕ್ಷಿಣ ಕನ್ನಡ ಇದರ ಪ್ರಮುಖರಾದಂತಹ ಶ್ರೀಯುತ ಬಾಲಕೃಷ್ಣ ಮುಡಿಪು ಹಾಗೂ ಗಣೇಶ್ ಕೆದಿರಾಯ ಇವರೆಲ್ಲರಿಗೂ ಕೂಡ ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು, ವೇದಮಂದಿರದ ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಉದ್ಘಾಟನೆಯು ವೇದಮೂರ್ತಿ ಹರಿನಾರಾಯಣ ದಾಸ ಅಸರಣರು ಇವರ ಈ ಒಂದು ಹಸ್ತದಿಂದ ಸನ್ನಿಧಿ ರಿಷಬ್ ಲಿಶಾ. Jaga
ಶುಭಾಷಿತ ಯಶಿಕಾ. ಸರ್ವಜ್ಞನ ವಚನ ಸನ್ನಿಧಿ ಲಿಷಾ. ಸರ್ವಜ್ಞನ ವಚನ ವಿದ್ಯೆ ಕಲಿಸದ ತಂದೆ ಬುದ್ಧಿಯೇಲದ ಗುರು ವಿದ್ಯೆಯನ್ನು ಬಂದು ನೋಡಾಟ ವಿದ್ಯೆಯನ್ನು ಬಂದು ನೋಡಾಟ ತಾಯು ಶುದ್ಧವನಿಗಳು ಸರ್ವಜ್ಞ ಶುದ್ಧವನಿಗಳು ಸರ್ವಜ್ಞ ಅತ್ತ ವಿದ್ದು ಕೊಡದ ತಂದೆ ಬುದ್ಧಿ ಹೇಳಿ ತಿದ್ದದ ಗುರು ರೋಗ ಪೀಡಿತನಾದಾಗ ಬಂದು ನೋಡದ ತಾಯು ಈ ಮೂವರು ಶುದ್ಧವನಿಗಳು. ಮಂಕುತಿಮ್ಮನ ಕಗ್ಗ ಗೌರವ್. ಮಂಕುತಿಮ್ಮನ ಕಗ್ಗ ಗೌರವಿಸು ಜೀವನವ ಗೌರವಿಸು ಚೇತನವ ಹರದು ಜಗವೆಂದು ಭೇದವೆನಿಸದಿರೋ ಹೊರವದೆ ಜೀವನ ಸಂಪೊರ್ತಿಗೋ ಸುಗನಿನಗೆ ದಾರಿಯ ಮೋಣದಿಗೆ ಮಂಕುತಿಮ್ಮ ಮಂಕುತಿಮ್ಮ ಚೀರ ಕವಿರಣ್ಣದೋವೆ ಚಂದನ ತಪ್ಪು ತಪ್ಪಲ್ಲ ವಿಭವೋ ಕೂಡ ತಪ್ಪಲ್ಲ ಸಾರು ಸಂಚಲನ ದಿವ್ಯ ಸಂಗ ತಂಪಿನಲ್ಲೂ ತಂಪು ಕಬೀರ ತಂಪಿನಲ್ಲೂ ತಂಪು. ಅಮೃತ ವಚನ ಹೃತ್ವಿ ಭವಿಷ್. ಸಮರ್ಪಿತವಾದ ನಮ್ಮ ಜೀವನ ಪುಷ್ಪಗಳು ಪಾವನವಾದವು. ಸ್ವಾತಂತ್ರ್ಯ ವೀರ ಸಾವರ್ಕರ್. ಅಮೃತ ಬಿಂದು ಧೀಮಹಿ ವಿಭಾ ಚಿರಾಂತ್ ರಿದ್ವಿತ್ ಧನ್ವಿತ್. ಅಮೃತಬಿಂದು ಘಟನೆಗಳು ಸುಲಭ ಅರಣ್ಯ ಉಳಿಸೆ ಯಶಸ್ಸು ಕಷ್ಟ. ಭವಿಷ್. ಜನವರಿ ತಿಂಗಳ 20ನೇ ದಿನ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಒಗಟುಗಳು ಯಶಿಕಾ ಪ್ರಾಪ್ತಿ ರಿಷಬ್ ವೈಭವ್ ಸನ್ನಿಧಿ. ಒಗಟು ಕೇಳುತ್ತೇನೆ, ನೀವು ಹೇಳುತ್ತೀರಾ? ಹೇಳುತ್ತೇವೆ. ನೀರಲ್ಲಿ ಉಪ್ಪುತ್ತೆ, ನೀರಲ್ಲಿ ಸಾಯುತ್ತೆ. ಏನು ಉತ್ತರ? ಇದ್ದಿದರೆ ಎದಿ ತುಂಬ, ಬಿಟ್ಟರೆ ಬಿಡಿ ತುಂಬ. ಏನುತ್ತರ? ಅಜ್ಜವಲ ಮೈ ತುಂಬ ಕಜ್ಜಿ. ಏನುತ್ತರ? ನಾಟಿದವನಿಗೆ ಮೈ ತುಂಬ ಕಣ್ಣು.
ಏನುತ್ತರ? ಕೈ ಕೆಸರಾದರೆ ಬಾಯಿಗೆ ಮೊಸರು. ಉಪ್ಪಿಗಿಂತ ರುಚಿಯಿಲ್ಲ, ಕಾಯಿಗಿಂತ ಬಂಧುವಿಲ್ಲ. ಯಾರದು ದುಡ್ಡು ಎಲ್ಲ ಮನಗಾತ್ರೆ, ಲಾಲಿಸಿದರೆ ಮಗು, ಕೂಗಿಸಿದರೆ ದೇವರು. ಚಿಂತೆ ಇಲ್ಲದವಳಿಗೆ ಕಂತೆಯಲ್ಲ ನಿದ್ದೆ. ಶ್ರೀಮಂತ ಮನೆಯ ನೋಟ ಚಂದ, ಬಡವರ ಮನೆಯ ಊಟ ಚಂದ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳಿಗೂ ಕೂಡ ಧನ್ಯವಾದಗಳು. ಈಗ ಬಂದಂಥ ಅತಿಥಿಗಳ ಸ್ವಾಗತ ಹಾಗೂ ಪರಿಚಯ ಶಿಶು ಮಂದಿರದ ವ್ಯವಸ್ಥಾಪಕರಾದ ಶ್ರೀಯುತ ನಾರಾಯಣ ಕಜೆ ಇವರಿಂದ. ಜೈ ಶ್ರೀರಾಮ್. ತಲಪಾಡಿಯ ಅಧಿದೇವತೆ ದುರ್ಗಾ ಪರಮೇಶ್ವರಿ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಹಾಗೂ ಗ್ರಾಮದ ಎಲ್ಲ ದೇವರುಗಳನ್ನು ವಂದಿಸುತ್ತಾ 1989ನೇ ಇಸವಿಯಲ್ಲಿ ಪ್ರಾರಂಭ ಆದಂಥ ಕೇಶವ ಶಿಶು ಮಂದಿರದ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಂಥ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನು ಮಾಡಲಿಕ್ಕೆ ಬಂದವರು ಶ್ರೀ ವೇದಮೂರ್ತಿ ಹರಿನಾರಾಯಣ ಅಸ್ರಣ್ಣರು. ಹರಿನಾರಾಯಣ ಅಸ್ರಣ್ಣರನ್ನು 5 ವರ್ಷಕ್ಕೆ ಮೊದಲೇ ನಾವು ಕೇಳಿಕೊಂಡಾಗ ಅವರು ಕಾರಣಾಂತರಗಳಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಇವತ್ತು ಹೇಳಿದರು ಬರಬೇಕು ಅಂತಿತ್ತು, ಇವತ್ತು ಬಂದಿದ್ದೇವೆ ಅಂತ. ನಮಗೆ ಬಹಳ ಸಂತೋಷವಾಗ್ತದೆ. ಕಟೀಲಿನ ಅಸ್ರಣ್ಣರು ಯಾವ ಕಡೆಗೆ ಹೋದರೂ ಕೂಡ ಅವರ ಜೊತೆಗೆ ಆ ಕಟೀಲಿನ ಮಹತಾಯಿ ಕೂಡ ಬರ್ತಾರೆ ಅಂತ ನಂಬಿಕೆ ವಿಶ್ವಾಸ ನಮ್ಮದು. ಆ ನಿಟ್ಟಿನಿಂದ ನಮ್ಮ ಊರು, ನಮ್ಮ ಶಿಶು ಮಂದಿರ ಇವತ್ತು ಪಾವನವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಿದೆ. ಶ್ರೀಯುತರು ಕಟೀಲು ಕ್ಷೇತ್ರದ ಅನುವಂಶಕ ಅರ್ಚಕರಾಗಿ ಮಾತ್ರವಲ್ಲ, ಶ್ರೀ ದುರ್ಗಾ ಮಕ್ಕಳ ಮೇಳ ಎಂಬ ಯಕ್ಷಗಾನ ತಂಡವನ್ನು ಕಟ್ಟಿ ಅನೇಕ ವರ್ಷಗಳಿಂದ ನೂರಾರು ಮಕ್ಕಳನ್ನು ತಯಾರು ಮಾಡಿ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಮೇಳಗಳಲ್ಲಿ ಹವ್ಯಾಸಿ ಕಲಾವಿದರಾಗಿ ತನ್ನ ನಾಡಿಗೆ ಕೀರ್ತಿಯನ್ನು ತಂದಂಥ ಅನೇಕ ಕಲಾವಿದರನ್ನು ತಯಾರು ಮಾಡುವಂಥ ಮುಂಚೂಣಿಯಲ್ಲಿದ್ದು ನಮಗೆಲ್ಲ ಮಾರ್ಗದರ್ಶಕರು ಆಗಿದ್ದಾರೆ. ಅಂತಹ ಹಿರಿಯರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುವುದು ನಮ್ಮ ಸೌಭಾಗ್ಯ. ನಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ಶಿಶು ಮಂದಿರದ ಉಪಾಧ್ಯಕ್ಷರಾದ ಶ್ರೀಯುತ ಸುಧಾಕರ್ ಆಳ್ವ ಸಾಂದೆಗೊತ್ತು ಇವರು ಶಾಲಿನ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆ.ಎಚ್. ಪುರುಷೋತ್ತಮರು ವಿಶ್ವ ಪರಿಷತ್ ಅಧ್ಯಕ್ಷ ವಹಿಸಬೇಕಿತ್ತು. ಈಗಾಗಲೇ ಬಂದು ಅವರಿಗೆ ಇನ್ನೊಂದು ಮುಡಿಪಿನಲ್ಲಿ ಕಾರ್ಯಕ್ರಮ ಇರುವುದರಿಂದ ಅಲ್ಲಿ ಕಟೀಲು ಮೇಳದ ಆಟ ಕೂಡ ಇದೆ. ಅವರಿಗೆ ಅಗತ್ಯವಾಗಿ ಹೋಗಲಿಕ್ಕೆ ಇರುವುದರಿಂದ ನಮಗೆ ಶುಭಾಶಂಸನೆ ಹೇಳಿದ್ದಾರೆ. ಅವರ ಆ ಅನುಪಸ್ಥಿತಿಯಲ್ಲಿ ನಮ್ಮವರೇ ಆದಂಥ ಕೃಷ್ಣಭಟ್ ಕದ್ರಿ ಶಿವಲ್ಲಿ ಸ್ಪಂದನದ ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನಮ್ಮ ತಲಪಾಡಿ ದೇವಸ್ಥಾನಕ್ಕೆ ಉತ್ಸವ ಕಾಲದಲ್ಲಿ ದೇವರು ಹೊರುವಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡುತ್ತಾ ಬಂದಿರುವಂಥ ಆತ್ಮೀಯರು, ನಮ್ಮೆಲ್ಲರ ಚಿರಪರಿಚಿತರು. ಅವರನ್ನು ಕೂಡ ಈ ಕಾರ್ಯಕ್ರಮ ಕರೆಯಬೇಕು ಅಂತ ಅನೇಕ ಸಮಯಗಳಿಂದ ನಾವು ಯೋಚನೆ ಮಾಡಿದ್ದೇವೆ. ಅವರ ದೇವರ ಅನುಗ್ರಹದಿಂದ ಇವತ್ತು ಬಂದಿದ್ದಾರೆ. ಬಂದಂಥ ಆತ್ಮೀಯರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿದ್ದೇವೆ. ಶ್ರೀಯುತರಿಗೆ ರವಿ ಕನಕಮಗಿಯರು ಪ್ರಧಾನ ಕಾರ್ಯದರ್ಶಿ ಶಿಶು ಮಂದಿರ ಕಿನ್ಯ ಇದರ ಶಾಲಿನ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಬೌದ್ಧಿಕನ್ನು ನೆರವೇರಿಸಲಿಕ್ಕಿರುವವರು ಸಂಘದ ನಮ್ಮೆಲ್ಲರ ಮಾರ್ಗದರ್ಶಕರು, ನಿರಂತರ ಸಂಘದ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಶ್ರೀ ಚೆನ್ನಯ್ಯ ಸ್ವಾಮಿ ಅವರು ಬಂದಿದ್ದಾರೆ. ಕಾರ್ಯದರ್ಶಿ ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ. ನಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ಶಿಶು ಮಂದಿರದ ಸದಸ್ಯರಾದಂಥ ಶ್ರೀಯುತ ಮಾಧವ ತಟ್ಟಾಜೆ ಇವರು ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ಶ್ರೀಧರ್ ಶೆಟ್ಟಿ ಪುಳಿಂಚ ನ್ಯಾಯವಾದಿಗಳು. ಇವರ ತಂದೆ ನಮ್ಮೆಲ್ಲರ ಬಹಳ ಅಚ್ಚುಮೆಚ್ಚಿನ ಒಬ್ಬ ಕಲಾವಿದರು. ಕರ್ನಾಟಕ ಮೇಳದಲ್ಲಿ ಹಲವಾರು ವರ್ಷಗಳಿಂದ ಪುಳಿಂಚ ರಾಮಯ್ಯ ಶೆಟ್ಟಿ ಎಂಬಂಥ ಹೆಸರಿನಿಂದ ಪ್ರಾರಂಭದಲ್ಲಿ ವೇಷ ಬೇರೆ ಮಾಡಿದ್ರು ಕೂಡ ಅವರು ಕೊನೆಯ ಕಾಲದಲ್ಲಿ ಹಾಸ್ಯದ ಪಾತ್ರದಲ್ಲಿ ಈ ತುಳುನಾಡಿನಲ್ಲಿ
ಮನೆ ಮಾತಾಗಿರುವಂಥ ಒಬ್ಬ ಕಲಾವಿದರಾಗಿದ್ದರು. ಶ್ರೀಧರ್ ಶೆಟ್ಟರು ಪುಳಿಂಚ ಸೇವಾ ಪ್ರತಿಷ್ಠಾನ ಎಂಬಂಥ ಸಂಸ್ಥೆಯನ್ನು ನಡೆಸಿ ಅನೇಕ ಸಮಾಜದಂಥ ಬಡಬಗ್ಗರಿಗೆ ಹಾಗೆ ಕಲಾವಿದರಿಗೆ ಅನಾಥರಿಗೆ ಸಹಾಯ ಮಾಡುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ನಮ್ಮ ಜಿಲ್ಲೆಯಲ್ಲಿ ಚಿರಪರಿಚಿತರಾಗಿದ್ದಾರೆ. ಅಂತಹ ಒಬ್ಬ ಸೇವಾ ಭಾವನೆ ಇರುವಂಥ ವಕೀಲರು, ನ್ಯಾಯವಾದಿಗಳಾದಂತಹ ಶ್ರೀಧರ್ ಶೆಟ್ಟರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಶ್ರೀಯುತರನ್ನು ಶ್ರೀನಿವಾಸ್ ಗಟ್ಟಿ ಸೋವರು ಇವರು ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಉತ್ಸಾಹಿ ತರುಣ, ಬಹಳ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಿದವರು ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, ಧಾರ್ಮಿಕ ಮುಂದಾಳುಗಳು, ಉದ್ಯಮಿಗಳು ಆಗಿರತಕ್ಕಂಥ ನಮ್ಮ ಆತ್ಮೀಯರು, ಯುವ ತರುಣ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡು ನಿಷ್ಠಾವಂತ ಒಬ್ಬ ರಾಜಕೀಯ ಮುಂದಾಳೆಂಬಂಥ ಹೆಸರನ್ನು ಗಳಿಸಿರುವಂಥ ಆತ್ಮೀಯರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ನೀಡುತ್ತಿದ್ದೇನೆ. ಶ್ರೀಯುತರಿಗೆ ಸುಂದರಂಚನ್ ಸಂಸ್ಥೆಯ ಕೋಶಾಧಿಕಾರಿಯಾದ ಸುಂದರಂಚನ್ ಶಾಲಿನ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮ ಶಿಶು ಮಂದಿರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಂಥ ಯುವಶಕ್ತಿ ಸೇವಾಪಥ ದಕ್ಷಿಣ ಕನ್ನಡದ ವಾರ್ಷಿಕ ವರ್ಷಾಚರಣೆಯ ನಿಮಿತ್ತ ನಮ್ಮ ಶಿಶು ಮಂದಿರಕ್ಕೆ 45,000ಕ್ಕಿಂತಲೂ ಹೆಚ್ಚು ಮೊತ್ತದ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಮುಖ್ಯಸ್ಥರಾದಂತಹ ಬಾಲಕೃಷ್ಣ ಮುಡಿಪು ಹಾಗೂ ಗಣೇಶ್ ಕೆದಿಲ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಇನ್ನು ಮುಂದೆಯೂ ಇಂತಹ ಸೇವಾ ಚಟುವಟಿಕೆಯನ್ನು ಮಾಡುವಂಥ ಆ ಶಕ್ತಿಯನ್ನು ಭಗವಂತ ಕರುಣಿಸಲೆಂದು ಬೇಡುತ್ತಾ ಅವರಿಬ್ಬರನ್ನು ಕೂಡ ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಬಾಲಕೃಷ್ಣ ಮುಡಿಪು ಇವರಿಗೆ ವಿಶ್ವನಾಥ ಮಾಧವಪುರ ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಗಣೇಶ ಕೆದಿಲ ಇವರನ್ನು ಕಿರಣ್ ಕಜೆ ಇವರು ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ತಲಪಾಡಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು ಹಾಗೂ ಪವಿತ್ರ ಪಾಣಿಗಳಾಗಿ ಸೇವೆ ಸಲ್ಲಿಸುತ್ತಿರುವಂಥ ಸುರೇಶ್ ಚಿತ್ತಿಲಾಯರು ಹಾಗೂ ಶ್ರೀಮಾತಾ ಸೇವಾಶ್ರಮದ ಹಿರಿಯರಾದಂಥ ನಾರಾಯಣ ಭಟ್ ತೆಲಂಗಾಣ, ಅನೇಕ ಬಾಬು ಶೆಟ್ಟಿ ಕುತ್ತಾರು, ಅನೇಕ ನಮ್ಮ ಸಂಘ ಪರಿವಾರದ ನಮ್ಮ ಹಿತೈಷಿಗಳು ಬಂಧುಗಳು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಮಾಧ್ಯಮ ಮಿತ್ರರಿಗೂ, ಪುಟಾಣಿ ಮಕ್ಕಳಿಗೂ, ಪೋಷಕರಿಗೂ, ಊರಿನ ಪ್ರಮುಖರಿಗೂ, ತಾಯಂದಿರಿಗೂ, ಎಲ್ಲ ಬಂಧು ಮಿತ್ರರಿಗೆ ಶಿಶು ಮಂದಿರವನ್ನು 89ನೇ ಇಸುವೆಯಲ್ಲಿ ಪ್ರಾರಂಭ ಮಾಡಿ ಒಂದು ದೀಪವನ್ನು ಉರಿಸಿದಂಥ ನಮ್ಮ ಹಿರಿಯರು ನಮ್ಮಲ್ಲಿಲ್ಲ. ಅಂತಹ ಹಿರಿಯರನ್ನು ಸ್ಮರಿಸುತ್ತಾ ಆ ದೀಪವನ್ನು ಉರಿಸಿದ್ದಕ್ಕೆ ತೈಲದ ರೂಪದಲ್ಲಿ ನಮಗೆ ಸಹಕಾರವನ್ನು ನೀಡಿದಂಥ ನಮ್ಮ ಊರಿನ ಬಂಧುಗಳಿಗೂ, ಪರ ಊರಿನ ಪೋಷಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ಸ್ಮರಿಸುತ್ತಾ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತದ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಶಿಶು ಮಂದಿರ ಕೇವಲ ಮಕ್ಕಳಿಗೆ ತನ್ನ ಮಕ್ಕಳ ಪ್ರತಿಭೆಯನ್ನು ಬೆಳಗಿಸುವುದಕ್ಕೆ ಶಿಶು ಮಂದಿರ. ಈ ಮಕ್ಕಳು ಸಂಸ್ಕೃತದಲ್ಲಿ ಹಾಡು ವಚನಗಳನ್ನು ಹೇಳುತ್ತಾರೆ, ದೀಪ ಕೂಡ ಅವರೇ ಹಚ್ಚುತ್ತಾರೆ, ಅವರೇ ಆರತಿಯನ್ನು ಬೆಳಗುತ್ತಾರೆ, ಗಂಟೆ ಬಾರಿಸ್ತಾರೆ. ಸಣ್ಣದಲ್ಲೇ ಇಂತಹ ಒಂದು ಆ ಶಿಕ್ಷಣವನ್ನು ನೀಡುವುದರ ಮೂಲಕ ಮಕ್ಕಳ ಅಂತಃಶಕ್ತಿ ಹೆಚ್ಚಾಗ್ತದೆ, ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಯಾಕೆಂದರೆ ಕಳೆದ ಈ 34 ವರ್ಷಗಳಿಂದ ಶಿಶು ಮಂದಿರದಲ್ಲಿ ಕಲಿತಂಥ ಆ ಮಕ್ಕಳು ಯಾವುದೇ ಶಾಲೆಗೆ ಹೋಗಲಿ ಆ ಶಾಲೆಯಿಂದ ಮಕ್ಕಳನ್ನು ಕೇಳ್ತಾರೆ, ನೀವು ಮೊದಲು ಯಾವ ಶಾಲೆಯಲ್ಲಿ ಕಲಿಸಿದ್ದೀರಿ, ಯಾವ ಅಂಗನವಾಡಿಗೆ ಹೋಗಿದ್ದೀರಿ ಅಂತ. ಆವಾಗ ಶಿಶು ಮಂದಿರಕ್ಕೆ ಹೋದಂಥ ಮಕ್ಕಳಿಗೆ ಬಹಳ ಭವಿಷ್ಯ ಇದೆ. ಅವರು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಅವರು ಹಿಂಜರಿಯುವುದಿಲ್ಲ. ಅವರ ಸಾಮರ್ಥ್ಯದಿಂದ ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಬಂದಂಥ ಬಾಲಗೋಕುಲಕ್ಕೆ ಬರುವ ಮಕ್ಕಳು ಹಾಗೂ ತಾಯಂದಿರಿಗೆ ಮಾತೃಮಂಡಲಿಯ ಮೂಲಕ ಅವರಿಗೆ ಶಿಕ್ಷಣ ನಡೀತಿದೆ. ಯಾವ ತಾಯಂದಿರು ಇಲ್ಲಿ ಶಿಕ್ಷಣವನ್ನು ಪಡೆದು ಮತ್ತೊಂದು ಊರಿಗೆ ಮದುವೆಯಾಗಿ ಹೋದರೂ ಕೂಡ ಜೀವನದಲ್ಲಿ ಸೋಲುವುದಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಎದುರಿಸಿ ಧೈರ್ಯವಾಗಿ ಒಂದು ಮನೆಯನ್ನು ನಡೆಸುವಂತಹ ಆ ಶಕ್ತಿ ಮತ್ತು ಸಾಮರ್ಥ್ಯ ಇಲ್ಲಿ ಶಿಕ್ಷಣ ಪಡೆದ ತಾಯಂದಿರಿಗೆ ಬರುತ್ತದೆ ಎಂಬುದನ್ನು ನಾವು ಅನೇಕ ಕಾರಣಗಳಿಂದ ನಾನು ಗಮನಿಸಿದ್ದೇವೆ. ಮತ್ತು ಎಲ್ಲರೂ ಈ ಶಿಶು ಮಂದಿರಕ್ಕೆ ಮುಂದಿನ ದಿನಗಳಲ್ಲಿ ನಾವು 1 ಎಕರೆ ಜಾಗವನ್ನು ಖರೀದಿಸಿ ಭವ್ಯವಾದಂಥ ಸಭಾಂಗಣ, ಮಕ್ಕಳ ಒಂದು ಅಷ್ಟಭುಜದ ಒಂದು
ಅಷ್ಟಭುಜದ ಶಿಶು ಮಂದಿರದ ಕಟ್ಟಡ ಇನ್ನಿತರ 10 ಹಲವು ಯೋಜನೆಗಳನ್ನು ನಮ್ಮ ಹಿರಿಯರ ಪ್ರಯತ್ನದಿಂದ ನಾವು ಕೈಗೊಂಡಿದ್ದೇವೆ. ಇದಕ್ಕೆಲ್ಲರೂ ಸಹಾಯ ಮತ್ತು ಸಹಕಾರವನ್ನು ನೀಡಬೇಕು. ಅದರ ಜೊತೆಗೆ ನಾಡದು ಸೋಮವಾರ ತಲಪಾಡಿ ದೇವಸ್ಥಾನದಲ್ಲಿ ಶ್ರೀರಾಮೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ 9 ಗಂಟೆಯಿಂದ ಮಧ್ಯಾಹ್ನ ಭೋಜನದವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಕಿನ್ಯಾ ತಲಪಾಡಿ ಕೋಟೆಕಾರು ಪರಿಸರದ ಎಲ್ಲ ಭಕ್ತ ಮಹಾಶಯರು ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಸ್ವಾಗತ ಮಾಡಿದಂಥ ಶಿಶು ಮಂದಿರದ ವ್ಯವಸ್ಥಾಪಕರಾದ ಶ್ರೀಯುತ ನಾರಾಯಣ ಕಜೆ ಇವರಿಗೆ ವಂದನೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರೆ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತೆಗೊತ್ತು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡ್. ಈಗ ಶಿಶು ಮಂದಿರದ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲಿದ್ದಾರೆ ಚೇತನ್ ಕುಮಾರ್ ಪಿಲಿಕೂರು, ನಿಕಟಪೂರ್ವ ಕಾರ್ಯದರ್ಶಿಗಳು ಶ್ರೀಯುತ ಚೇತನ್ ಕುಮಾರ್ ಪಿಲಿಕೂರು. ವಾರ್ಷಿಕ ವರದಿ 2023-24. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ ಊರ ಪರವೂರ ಬಂಧು ಭಗಿನಿಯರೇ, ಶ್ರದ್ಧೆಯ ಮಾತೆಯರೇ, ಪುಟಾಣಿ ಮಕ್ಕಳೇ, ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯನ್ನು ಮನಸಾರೆ ಸ್ಮರಿಸುತ್ತಾ 2023-24ನೇ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಶಿಶು ಮಂದಿರದ ಪರಿಚಯ ಹಾಗೂ ನಡೆದು ಬಂದ ದಾರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆ ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇದರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಜನ್ಮಶತಾಬ್ದಿ ನಿಮಿತ್ತ ಸೇವಾ ಚಟುವಟಿಕೆಗಳನ್ನು ನಡೆಸಲು ಕಿನ್ಯ ಗ್ರಾಮದಲ್ಲಿ ಶಿಶು ಮಂದಿರವನ್ನು ಪ್ರಾರಂಭಿಸಲಾಯಿತು. ಸಂಘದ ಅಂದಿನ ಉಳ್ಳಾಲ ಕಾರ್ಯವಾಹರಾಗಿದ್ದ ಅಶೋಕ್ ಬಾಡಿ ಉಚ್ಚಿಲ ಇವರ ನೇತೃತ್ವದಲ್ಲಿ ಊರಿನ ಹಿರಿಯರಾದ ದಿವಂಗತ ಎಂ ಸುಂದರಗಟ್ಟಿ, ದಿವಂಗತ ಮಹಾಬಲಾಳ್ವ ಸಾಂತ್ಯಗುತ್ತು, ದಿವಂಗತ ರಾಮದಾಸ್ ಭಟ್, ದಿವಂಗತ ವಿ ಸತ್ಯವತಿ ಮಾರ್ಲಾ ಹಾಗೂ ಕಾರ್ಯಕರ್ತರಾದ ನಾರಾಯಣ ಕಜೆ, ಮೋಹನ್ ದಾಸ್ ಜಿ ಶೆಟ್ಟಿ, ಕೆ ವಾಸುಮಿತ್ತಡ್ ಅಲ್ಲದೆ ಉತ್ಸಾಹಿ ತರುಣರ ಸಹಕಾರದಿಂದ 1989ನೇ ಜುಲೈ 4ರಂದು ಶಿಶು ಮಂದಿರವು ವಿದ್ಯುಕ್ತವಾಗಿ ಆರಂಭವಾಯಿತು. 1993ರಲ್ಲಿ ಊರಿನ ದಾನಿಗಳ ಸಹಕಾರದಿಂದ 10 ಸೆಂಟ್ ಸ್ಥಳವನ್ನು ಖರೀದಿಸಿ ದಿವಂಗತ ರಮೇಶ್ ಕುಮಾರ್ ಜೈನ್ ಇವರ ಸಹಕಾರದಿಂದ ಸ್ವಂತ ಕಟ್ಟಡವನ್ನು ರಚಿಸಿ 13/1/1994ರಂದು ಪೇಜಾವರ ಶ್ರೀ 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 ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಿಂದ ಉದ್ಘಾಟನೆ ಹೊಂದಿತು. ಶಿಶು ಮಂದಿರದ ದಶಮಾನೋತ್ಸವದ ನೆನಪಿಗಾಗಿ ದಿವಂಗತ ರಮೇಶ್ ಕುಮಾರ್ ಜೈನ್ರವರ ತಾಯಿ ಭಗವತಿ ದೇವಿಯ ಸ್ಮರಣಾರ್ಥ ಕಿರಿಯ ಮಗನಾದ ಶ್ರೀ ಸುರೇಶ್ ಕುಮಾರ್ ಜೈನ್ ಇವರ ಸಹಕಾರದಿಂದ ಮೇಲಂತಸ್ತು ನಿರ್ಮಾಣವಾಗಿ ಕೊಲ್ಯ ಶ್ರೀ 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 ರಮಾನಂದ ಸ್ವಾಮೀಜಿಗಳಿಂದ ಉದ್ಘಾಟಿಸಲ್ಪಟ್ಟಿತ್ತು. 2014ರಲ್ಲಿ ಶಿಶು ಮಂದಿರವು ರಜತ ಮಹೋತ್ಸವವನ್ನು 2 ದಿನಗಳ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ಶಿಶು ಮಂದಿರವು ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಡೆಸುತ್ತಿದ್ದು ಇದೀಗ 35ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಶಿಶು ಮಂದಿರದಲ್ಲಿ 3 ರಿಂದ 6 ವರ್ಷದವರೆಗಿನ ಮಕ್ಕಳಿಗೆ ಶಿಶು ಶಿಕ್ಷಣ ಆಧಾರಿತ ಪಠ್ಯಕ್ರಮದ ಜೊತೆಗೆ ಉತ್ತರ ಸಂಸ್ಕಾರವನ್ನು ಕಲಿಸಿಕೊಡಲಾಗುವುದು. ಅಲ್ಲದೆ ಮಾತೃಮಂಡಳಿ, ಸ್ವಸಹಾಯ ಸಂಘ, ಬಾಲಗೋಕುಲ ಮುಂತಾದ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಈಗ ಮಾತಾಜಿಯಾಗಿ ಸ್ಥಳೀಯರಾದ ಶ್ರೀಮತಿ ಶೋಭಾ ಕಜೆ ಹಾಗೂ ಸಹಾಯಕಿಯಾಗಿ ವೇದವತಿ ಕೊಂಡಾಣ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ವರ್ಷ 8 ಹೆಣ್ಣು ಮಕ್ಕಳು, 23 ಗಂಡು ಮಕ್ಕಳು, ಒಟ್ಟು 31 ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳು. ಕಳೆದ ವರ್ಷದ ವಾರ್ಷಿಕೋತ್ಸವವನ್ನು ತಾರೀಕು 21/1/2023ನೇ ಶನಿವಾರದಂದು ನಡೆಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ರವಿಶಂಕರ್ ಮಿಜಾರ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ವಹಿಸಿದ್ದರು. ಮುಖ್ಯ ಬೋಧಿಕನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಸಂಘಚಾಲಕರು ಮಂಗಳೂರು ವಿಭಾಗದ ಗೋಪಾಲ್ ಚೆಟ್ಟಿಯಾರ್ ನಡೆಸಿಕೊಟ್ಟರು. ಅಲ್ಲದೆ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಯೂನಿವರ್ಸಿಟಿಯ ಡಾಕ್ಟರ್ ML ಧರ್ಮ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ CA ಶಾಂತರಾಮ್ ಶೆಟ್ಟಿ, ಭಾರತೀಯ ಅಂಚೆ ಪಾಲಕರು ವಿಜಯ ಮಂಗಳೂರು ವಿಭಾಗದ ಶ್ರೀಮತಿ ಮಂಗಳ ಆರ್ ಪ್ರಭು ಹಾಗೂ ಪ್ರಗತಿಪರ ಕೃಷಿಕರಾದ ಶ್ರೀ ಆನಂದ ಬೆಳ್ಳೂರು ಪಾವೂರು ಮೊದಲಾದವರು ಭಾಗವಹಿಸಿದ್ದರು. ನಂತರ ಶಿಶು ಮಂದಿರದ ಮಕ್ಕಳಿಂದ ಪ್ರತಿಭಾ ಪ್ರದರ್ಶನ ಹಾಗೂ ಬಾಲಗೋಕುಲದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 25/2/23ರಂದು ಶಿಶು ಮಂದಿರದಲ್ಲಿ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಹಾಗೂ ತಾಯಂದಿರ ಪಾದಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಶ್ರೀರಾಮ ಶಿಶು ಮಂದಿರದ ವ್ಯವಸ್ಥಾಪಕಿಯಾದ ಸುಧಾ SN ಭಟ್ ಕಶಕೋಡಿ ಮಕ್ಕಳಿಗೆ ಹಾಗೂ ತಾಯಂದರಿಗೆ ಮಾರ್ಗದರ್ಶನ ನೀಡಿದರು.
ತಾರೀಕು 7/3/23ರಂದು ಶ್ರೀಮಾತಾ ಸೇವಾ ಸಮಿತಿ ಕಿನ್ಯ ಕೋಟೆಕಾರ್ ಹಾಗೂ ಶಿಶುಮಂದಿರದ ಸಹಕಾರದೊಂದಿಗೆ ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಯೋಗಾಚಾರ್ಯ ಪುಂಡರೀಕ್ಷ ಬೆಳ್ಳೂರು ಇವರ ಮಾರ್ಗದರ್ಶನದಲ್ಲಿ ಶಿಶುಮಂದಿರದ ಸಭಾಂಗಣದಲ್ಲಿ ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸಲಾಗಿತ್ತು. ದಿನಾಂಕ 16/4/2023 ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸ್ತ್ರೀ ಸಂಸ್ಕೃತಿ ಪ್ರಶಿಕ್ಷಣ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ದೇರಳಕಟ್ಟೆಯ KSM ಹೆಗ್ಡೆ ಆಸ್ಪತ್ರೆಯ ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ಹಾಗೂ ರಾಧಾ ಹೊಳ್ಳೆ ಇವರು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರು. ಇದೇ ದಿನಾಂಕದಿಂದ 22ನೇ ತಾರೀಕಿನವರೆಗೆ 7 ದಿನಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದ ಉದ್ಘಾಟನೆಯಲ್ಲಿ ಪ್ರೊಫೆಸರ್ MB ಪುರಾಣಿಕ್ ಹಾಗೂ ಗಣೇಶ್ ಭಟ್ ಪಂಜಾಳ, ಡಾಕ್ಟರ್ ಮೋಹನ್ದಾಸ್ ರೈ, ಶ್ರೀಮತಿ ಸಂಧ್ಯಾ ಹಾಗೂ ಶ್ರೀ ಸುಬ್ರಾಯ ನಂದೋಡಿ ಅವರು ಭಾಗವಹಿಸಿದ್ದರು. ಶಿಬಿರದಲ್ಲಿ ಮಕ್ಕಳಿಗೆ ಬೇಕಾದ ಅನೇಕ ಮೌಲ್ಯಯುತ ವಿಷಯಗಳನ್ನು ಅಳವಡಿಸಲಾಗಿತ್ತು. ಅಲ್ಲದೆ ಮಕ್ಕಳಿಗೆ ಹೊರ ಸಂಚಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರೋಪದಲ್ಲಿ ಡಾಕ್ಟರ್ ವಾಮನ್ ಶಣೈ ಸಮಾರೋಪ ಭಾಷಣ ಮಾಡಿದರು. ವೇದಿಕೆಯಲ್ಲಿ ಶ್ರೀಮತಿ ಪಿ ಸುಜಾತಾ ಶೆಣೈ, ರಾಜರಾಮ್ ಮಡ್ಯಂತ, ನಿತ್ಯಾನಂದ ಭಂಡಾರಿ, ಶ್ರೀಮತಿ ಆಶಾ ಪಿ ಶೆಟ್ಟಿ, ನಯನಪಾರ್ಥ ಸರತಿ ಮೊದಲಾದವರು ವೇದಿಕೆಯಲ್ಲಿದ್ದರು. ಈ ಶಿಬಿರವನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಹಾಗೂ ಶಿಶುಮಂದಿರದ ಜಂಟಿ ಆಶ್ರಯದಲ್ಲಿ ನಡೆಸಲಾಯಿತು. ತಾರೀಕು 29/5/2023ರಂದು ಗಣಹೋಮ ವಿದ್ಯಾರಂಭದೊಂದಿಗೆ ಶಿಶುಮಂದಿರದ ಶೈಕ್ಷಣಿಕ ವರ್ಷವು ವಿದ್ಯುಕ್ತವಾಗಿ ಆರಂಭವಾಯಿತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಲಾಯಿತು. ದಿನಾಂಕ 20/7/23ರಂದು ಶಿಶುಮಂದಿರದಲ್ಲಿ ಪಾಲಕರ ಸಭೆ ನಡೆಯಿತು. ಸಭೆಯಲ್ಲಿ ಪರ್ಯಾವರಣ ಸಂಯೋಜಕರಾದ ಚಂದ್ರಾಸ್ ಮಾಸ್ಟರ್ ಹಾಗೂ ಇನ್ನೊಬ್ಬ ಅತಿಥಿಯಾದ ರವಿ ಚಂದ್ರ ಕುಂಪಲ ಉಪಸ್ಥಿತರಿದ್ದರು. 25/8/23ರಂದು ಕೇಶವ ಶಿಶುಮಂದಿರದ ಮಾತೃಮಂಡಳಿಯ ವತಿಯಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತಾಚರಣೆ ನಡೆಯಿತು. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸುಮಾರು 3 ಗ್ರಾಮಗಳಲ್ಲಿ 1500ಕ್ಕಿಂತಲೂ ಹೆಚ್ಚು ಮನೆ ಸಂಪರ್ಕ ಮಾಡಿ 1700ಕ್ಕಿಂತಲೂ ಹೆಚ್ಚು ಪೂಜಾ ಸೇವೆಯನ್ನು ಮಾಡಿಸಿದ್ದರು. ಈ ಸಂದರ್ಭದಲ್ಲಿ ಧಾರ್ಮಿಕ ಉಪನ್ಯಾಸದಲ್ಲಿ ಕುಟುಂಬ ಪ್ರಬೋಧನಾ ಪ್ರಮುಖರಾದ ಗಜಾನನ ಪೈ ಭಾಗವಹಿಸಿದ್ದರು. ಕ್ಯಾಂಪ್ಕೋ ಸಂಸ್ಥೆಯ ಕಿಶೋರ್ ಕುಮಾರ್ ಕೊಡ್ಗಿ, ಉದಯ್ ಕುಮಾರ್, ಶಶಿರೇಖಾ ದಂಪತಿಗಳು, ಮೋಹನ್ದಾಸ್ ರೈ, ಗಣೇಶ್ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2000 ಜನರಿಗೆ ಅನ್ನ ಸಂತರ್ಪಣೆ ನಡೆಯಿತು. 38/23ರಂದು ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ಮಾತೃಮಂಡಳಿಯವರು ರಕ್ಷಕ ಠಾಣೆ ಉಳ್ಳಾಲ ಹಾಗೂ ಶಿಶುಮಂದಿರದ ಹಿತೈಷಿಗಳಿಗೆ ರಕ್ಷೆ ಕಟ್ಟಿ ಸಹೋದರತ್ವ ಮೆರೆದರು. 6/9/2023ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತೊಟ್ಟಿಲೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಪುಟ್ಟ ಮಕ್ಕಳು ಕೃಷ್ಣ ರಾಧೆಯರ ವೇಷ ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿದರು. ಸಭಾ ಕಾರ್ಯಕ್ರಮದಲ್ಲಿ ಕೇಶವ ಭಟ್, ಜ್ಯೋತಿಷಿಯಾದ ಕೇಶವ ಭಟ್ ಕೃಷ್ಣಾಷ್ಟಮಿಯ ಮಹತ್ವವನ್ನು ವಿವರಿಸಿದರು. ಶ್ರೀಮತಿ ಪ್ರೇಮಲತಾ ಕೇಶವ ಭಟ್ ಹಾಗೂ ಬ್ಯಾಂಕ್ ಆಫ್ ಬರೋಡಾ ತಲಪಾಡಿ ಶಾಖೆಯ ಶ್ರೀಮತಿ ಸೌಮ್ಯಾರವರು ಉಪಸ್ಥಿತರಿದ್ದರು. 8/10/23ರಂದು ಶಿಶುಮಂದಿರದ ನವದಂಪತಿ ಸಮಾವೇಶ ಜರುಗಿತು. ಹಿರಿಯ ದಂಪತಿಗಳಾಗಿ ಉಮೇಶ್ ಪಂಬದ ಗಂಧಕಾಡು ಪದವಿನಂಗಡಿ ಈ ದಂಪತಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್, ಡಾಕ್ಟರ್ ಮಂಜುಳಾ ಅನಿಲ್ ರಾವ್, ಗಜಾನನ ಪೈ ಮೊದಲಾದವರು ನವದಂಪತಿಗಳಿಗೆ ಮಾರ್ಗದರ್ಶನ ಮಾಡಿದರು. ರಾಮಕೃಷ್ಣ ಮಿಷನ್ನ ಜನನಿ ದಾಸ್, ಸುಮತಿ ಪೈ, ಶಿವರಾಮ್ ಶೆಟ್ಟಿ ಸಂದಿಗುತ್ತು ಉಪಸ್ಥಿತರಿದ್ದರು. 21/10/2023ರಂದು ನವರಾತ್ರಿ ಶಾರದಾ ಪೂಜೆ ನಡೆಯಿತು. 24/1/23ರಂದು ತುಳಸಿ ಪೂಜಾ ಕಾರ್ಯಕ್ರಮ ನಡೆಯಿತು. ತಾರೀಕು 7/12/2023ರಂದು ಪಾಲಕರ ಸಭೆ ನಡೆಯಿತು. ರಾಷ್ಟ್ರೋತ್ಥಾನ ಶಾಲೆ ತೊಕ್ಕೋಟು ಇದರ ವ್ಯವಸ್ಥಾಪಕರು ಹಾಗೂ ಸೇವಾ ವಿಭಾಗದ ಮುಖ್ಯಸ್ಥರಾದ ಕುಮಾರ್ ರವರು ಪೋಷಕರಿಗೆ ತಿಳಿ ಹೇಳಿದರು. ಪರ್ಯಾವರಣ ಸಂಯೋಜಕರಾದ ಚಂದ್ರಾಸ್ ಮಾಸ್ಟರ್ ಪರಿಸರದ ಬಗ್ಗೆ ಪೋಷಕರಿಗೆ ತಿಳಿಸಿದರು. ದಿನಾಂಕ 10/12/2023ರಂದು ಭಾರತೀಯ ಅಂಚೆ ಇಲಾಖೆಯು ಶಿಶುಮಂದಿರ, ದುರ್ಗಾ ಸೇವಾ ಸಮಿತಿ, ಚಾಮುಂಡೇಶ್ವರಿ ಕಲಾ ಸಂಘದ ಆಶ್ರಯದಲ್ಲಿ ಆಧಾರ್ ತಿದ್ದುಪಡಿ ಶಿಬಿರವು ಶಿಶುಮಂದಿರದಲ್ಲಿ ನಡೆಯಿತು. ಕ್ರೀಡಾ ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು KSM ಎಂಬ ಹೆಸರಿನೊಂದಿಗೆ ಕಬಡ್ಡಿ ಹಾಗೂ ಕ್ರಿಕೆಟ್ ಪಂದ್ಯಾಟದಲ್ಲಿ ಹಲವು ಕಡೆ ಬಹುಮಾನಗಳನ್ನು ಪಡೆದುಕೊಂಡರು. ಅಲ್ಲದೆ ಶಿಶುಮಂದಿರದ ವಠಾರದಲ್ಲಿ ಸದಸ್ಯರಿಗೆ ಹಾಗೂ ಮಾತೃಮಂಡಳಿ ಕಾರ್ಯಕರ್ತರಿಗೆ, ಬಾಲಗೋಕುಲದ ಮಕ್ಕಳಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ನಡೆಸಲಾಗಿತ್ತು. ನಮ್ಮ ಸಂಸ್ಥೆಯ ಭಜನಾ ತಂಡವು ಹಲವಾರು ಮನೆಗಳಲ್ಲಿ ಮನೆ ಭಜನೆ, ಗೃಹ ಪ್ರವೇಶ, ಮದುವೆ ಸಮಾರಂಭಗಳ ನಿಮಿತ್ತ ಭಜನೆಗಳನ್ನು ಆಹ್ವಾನದ ಮೇರೆಗೆ ನಡೆಸಿರುತ್ತೇವೆ. ಊರಿನ ಪರವೂರಿನ ಸಂಘ ಸಂಸ್ಥೆಗಳು, ದೇವಸ್ಥಾನಗಳಲ್ಲಿ ನವರಾತ್ರಿ ಹಾಗೂ ಇತರ ಉತ್ಸವ ಸಂದರ್ಭಗಳಲ್ಲಿ ಭಜನಾ ಸಂಕೀರ್ತನೆಗಳನ್ನು ನಡೆಸಿರುತ್ತೇವೆ. ಗಣೇಶ್ ಮಂದಿರ ಬೀರಿ, ಅವಿನಾಶ್ ಭಜನಾ ಮಂದಿರ, ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು, ಕೃಷ್ಣ ಭಜನಾ ಮಂದಿರ ನೆತ್ತಿಲ ಪದವು, ವಿಷ್ಣುಮೂರ್ತಿ ಭಜನಾ ಮಂದಿರ ಮಂಜಿನಾಡಿ, ವೀರಾಂಜನೇಯ ವ್ಯಾಯಾಮ ಶಾಲೆ ತಲಪಾಡಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ, ಕೃಷ್ಣ ಭಜನಾ ಮಂದಿರ ಕೇಸಿರೋಡು, ಬಾಲಕೃಷ್ಣ ಭಜನಾ ಮಂದಿರ ಕುಂಪಲ ಮೊದಲಾದ ಕಡೆಗಳಲ್ಲಿ ವರ್ಷಂಪ್ರತಿ ಭಜನಾ ಕೀರ್ತನೆ ನಡೆಸುತ್ತೇವೆ. ನಮ್ಮ ಸಂಸ್ಥೆಯ ಸ್ಥಳವನ್ನು ಸಂಸ್ಥೆಯ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಲಾಗಿದೆ.
ಮುಂದಿನ ಹೆಜ್ಜೆಯಲ್ಲಿ 30 ಸೆಂಟ್ ಸ್ಥಳಕ್ಕೆ ಮುಂಗಡವನ್ನು ಪಾವತಿಸಲಾಗಿದೆ. ಇದು ಪೂರ್ಣಗೊಳ್ಳಬೇಕಾದರೆ ದಾನಿಗಳ ಸಹಕಾರ ತುಂಬ ಅಗತ್ಯವಾಗಿ ಬೇಕಾಗಿದೆ. ನಿಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತಾ ನಮ್ಮ ಚಟುವಟಿಕೆ ಕಾರ್ಯಕ್ರಮಗಳ ನಡೆಸಲು ಸಹಕಾರ ನೀಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಸ್ಥಳೀಯ ಸೂರ್ಯ ಫ್ರೆಂಡ್ಸ್ ಕಿನ್ಯ, ಮೀನಾದಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ವೃಂದ, ನಮ್ಮ ಸಂಸ್ಥೆಯ ಕಾರ್ಯಕರ್ತರು ಹಾಗೂ ಮಾತೃಮಂಡಳಿ, ಅಲ್ಲದೆ ಶಿಶು ಮಂದಿರದ ಪೋಷಕರು ಇವರನ್ನೆಲ್ಲ ಕೃತಜ್ಞತಾ ಭಾವದಿಂದ ನೆನೆಯುತ್ತಾ ಶ್ರೀದೇವಿಯು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸಂಕ್ಷಿಪ್ತ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಶ್ರೀರಾಮ್, ಜೈ ಹಿಂದ್. ವಾರ್ಷಿಕ ವರದಿಯನ್ನು ನಮ್ಮ ಮುಂದಿಟ್ಟ ಶ್ರೀಯುತ ಚೇತನ್ ಕುಮಾರ್ ಪಿಲಿಕೂರು, ನಿಕಟಪೂರ್ವ ಕಾರ್ಯದರ್ಶಿಗಳು, ಇವರಿಗೆ ಧನ್ಯವಾದಗಳು. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಸಂಶನೆಗೈಯಲು ಆಗಮಿಸಿದಂಥ ವೇದಮೂರ್ತಿ ಹರಿನಾರಾಯಣ ದಾಸ ಅಸ್ರಣ್ಣರು, ಆನುವಂಶಿಕ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು, ಶ್ರೀ ದುರ್ಗಾ ಮಕ್ಕಳ ಮೇಳ, ಇದರ ಈ ಒಂದು ಮಕ್ಕಳ ಮೇಳವನ್ನು ಆರಂಭಿಸಿ ತುಂಬ ಕಡೆ ಯಕ್ಷಗಾನ ಪ್ರದರ್ಶನ ಮಾಡಿದಂಥ ಶ್ರೀಯುತ ವೇದಮೂರ್ತಿ ಹರಿನಾರಾಯಣ ದಾಸ ಅಸ್ರಣ್ಣರು ಈಗ ಶುಭ ಸಂಶನೆಗೈಯಬೇಕಾಗಿ ಇಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ಆದರೆ ಕೇಶವ ಶಿಶು ಮಂದಿರ ಹೇಳಿದರೆ ಸರಿ. ಯಾಕೆ ಹೇಳಿದರೆ ಮಕ್ಕಳು ಹೇಗಿರ್ತಾರೆ ಎನ್ನುವುದನ್ನು ನೋಡುವುದು ಒಂದೇ, ದೇವರು ಹೇಗಿದ್ದಾರೆ ಅಂತ ನೋಡುವುದು ಒಂದೇ. ಒಂದು ಮಾತ್ರ ವ್ಯತ್ಯಾಸ, ದೇವರಿಗೆ ಜ್ಞಾನ ಇದೆ, ಮಕ್ಕಳಿಗೆ ಜ್ಞಾನ ಕಡಿಮೆ. ಅದು ಬಿಟ್ಟರೆ ಮತ್ತೆಲ್ಲ ದೇವರು ಮತ್ತು ಮಕ್ಕಳು ಒಂದೇ ಲೆಕ್ಕ. ಭಗವಂತನನ್ನು ಬಿಂಬ, ನಮ್ಮನ್ನು ಪ್ರತಿಬಿಂಬ ಅಂತ ನಾವು ಸಂಕಲ್ಪಿಸಿ ಪೂಜಿಸುವುದು ನನ್ನ ಶಾಸ್ತ್ರ. ಅದನ್ನು ಯೋಚನೆ ಮಾಡಿದರೆ ದೇವರ ಎದುರಲ್ಲಿ ನಿಂತರೆ ಮಕ್ಕಳು ಮತ್ತು ದೇವರಲ್ಲಿ ವ್ಯತ್ಯಾಸ ನಮಗೆ ಕಾಣಲಿಕ್ಕಿಲ್ಲ. ಯಾಕಂದರೆ ತಿಳ್ಕೊಂಡದ ಕ್ರಮ ಯಾವ ಸುಳ್ಳು ಹೇಳೋದೇ ಇಲ್ಲ, ಅವರು ಸತ್ಯವನ್ನೇ ಹೇಳ್ತಾರೆ. ಏನು ಕಂಡಿದೋ ಅದು ತಪ್ಪೋ ಸರಿಯೋ ಅದನ್ನು ಹೇಳಿಯೇ ಹೇಳ್ತಾರೆ. ಮಕ್ಕಳಿಗೆ ಕಂಡದ್ದುಂಟು. ಒಂದು ಮಗು ಮಲಗಿದೆ, ಉಳಿದ ಮಕ್ಕಳು ಮಾತಾಡ್ತಾ ಇದ್ದಾರೆ, ನನ್ನ ಮಾತನ್ನು ಕೇಳುವುದಿಲ್ಲ, ನನಗೆ ಗೊತ್ತುಂಟು. ಕೇಳದೇ ಇದ್ದರೂ ಅದು ಅವರ ಸ್ವಾಭಾವಿಕ. ಕೇಳದೇ ಇರಬಾರದು, ಉಪದ್ರ ಕೊಡಬೇಕು ಅಂತ ಅಲ್ಲವೇ ಅಲ್ಲ. ಮತ್ತು ಅವರ ಲೋಕದಲ್ಲಿ ಅವರಿದ್ದಾರೆ. ಆದ್ದರಿಂದ ಯಾರಿಗೂ ತೊಂದರೆ ಆಗದ ಹಾಗೆ ಮಕ್ಕಳು, ನಾವು ಜಗಳ ಮಾಡಿದರೆ ನಮ್ಮ ಮಕ್ಕಳಿಗೆ ನಾವು ಬೈಯುವುದಿಲ್ಲ. ಯಾರಿಗೂ ತೊಂದರೆ ಆಗದ ಹಾಗೆ ಇರುವವರು ಮಕ್ಕಳಾದವರು ಇಲ್ಲಿರುವುದರಿಂದ ಶಿಶು ಮಂದಿರ, ಇದು ಸ್ಪಷ್ಟವಾದ ವಾಕ್ಯ. ನಾವೀಗ ಊರಲ್ಲಿ ಕಾಣ್ತೇವೆ, ಮೊದಲು ಇರಲಿಲ್ಲ. ದಾರಿಯುದ್ದಕ್ಕೂ ನಾಯಿಗಳಿವೆ. ಅಲ್ಲಿ ಎಳೆದು ಹಾಕಿತು, ಇಲ್ಲಿ ಉಪದ್ರ ಕೊಟ್ಟಿತು, ಅವರನ್ನು ಅಟ್ಯಾಕ್ ಮಾಡಿತು, ಅದರಿಂದ ತೊಂದರೆ ಆಯಿತು, ಪೇಪರಲ್ಲಿ ಬರ್ತಾ ಉಂಟು. ಹಾಗೆಂತ ಇಲ್ಲಿ ಮನೆಯ ನಾಯಿಗಳುಂಟು. ಮನೆಯ ನಾಯಿಗಳು ಅಂತ ಹಾಗೆ ಮಾಡಿದಂತಹ ಉದಾಹರಣೆಯೇ ನಮಗಿಲ್ಲ. ಮನುಷ್ಯ ಎಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ ಹೇಳಿದರೆ, ನಾಯಿ ಅಂತಲ್ಲ, ಬೆಕ್ಕು ಅಂತಲ್ಲ, ಆನೆ, ಸಿಂಹ, ಹುಲಿ ಎಲ್ಲವನ್ನು ಪಳಗಿಸ್ತಾರೆ. ಈಗ ನಮಗೆ ಸರ್ಕಸ್ನಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಸರ್ಕಸ್ನಲ್ಲಿ ಈಗ ಪ್ರಾಣಿಗಳನ್ನು ಉಪಯೋಗಿಸಬಾರ್ದು, ಕಾಡು ಪ್ರಾಣಿಗಳನ್ನೊಂದು ಒಂದು ನಿರ್ಣಯ ಆಗಿದೆ. ಸರ್ಕಾರದ ಆದೇಶ, ಕೋರ್ಟ್ನ ಆದೇಶ ಎಲ್ಲ ಬಂದಿದೆ. ಇಲ್ಲದಿದ್ದರೆ ಮೊದಲು ನಮ್ಮಂತಹ ವಯಸ್ಸಿನವರಿಗೆ ಅದು ಕಾಣಲಿಕ್ಕೆ ಸಿಗ್ತಿತ್ತು. ಸರ್ಕಸ್ಗೆ ಹೋದರೆ ಸಿಂಹವನ್ನು ಪಳಗಿಸಿ ಬೇಕಾದ ಹಾಗೆ ಮಾಡಿಸ್ತಾರೆ. ಅದೇ ರೀತಿಯಾಗಿ ಆನೆಯನ್ನು ಪಳಗಿಸಿದ್ದು ನಮಗೆ ಈಗಲೂ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗ್ತದೆ. ಹುಲಿಯನ್ನು ಪಳಗಿಸಿ ಬೇಕಾದಂತಹ ಕೆಲಸವನ್ನು ಮಾಡ್ತಾರೆ. ಅಂತಹ ಕ್ರೂರವಾಗಿ, ಅದರ ಸ್ವಭಾವವೇ ವಿಚಿತ್ರ. ಆ ಸ್ವಭಾವವನ್ನು ಪಳಗಿಸ್ಲಿಕ್ಕಾಗ್ತದೆ ಅಂತಾದರೆ ಮನುಷ್ಯನನ್ನು ಪಳಗಿಸದೇ ಇರಲಿಕ್ಕಾಗ್ತದ? ಪಳಗಿಸಲಿಕ್ಕೆ ಆಗೇ ಆಗ್ತದೆ. ಆದರೆ ಪಳಗಿಸದೇ ಇರೋದಕ್ಕಂತಹ ಒಂದು ವಾತಾವರಣ ನಮ್ಮಲ್ಲಿ ಉಂಟು. ನಮ್ಮಲ್ಲಿ ಮೊದಲು ಅಜ್ಜ ಇದ್ದರು. ಅಜ್ಜನಿಗೊಂದು 5-6 ಮಕ್ಕಳು. ಆ ಮಕ್ಕಳಲ್ಲಿ ಒಬ್ಬ ಇವರಪ್ಪ, ಅದಕ್ಕೂ ಅವ್ರಿಗೊಂದು ಅಮ್ಮ ಅಂತ ಇರ್ತದೆ. ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಇರ್ತಾರೆ ಒಂದಷ್ಟು ಜನ. ಆವಾಗ ಅಜ್ಜ ಹೇಳಲಿಕ್ಕುಂಟು, ಈಗ ಅಮ್ಮ ಹೇಳಿದರೆ ದೇವರು ಮೊದಲು ಅಮ್ಮನಿಗೆ ನಮಸ್ಕಾರ ಮಾಡಬೇಕು, ಅಲ್ಲಿಂದ ಆರಂಭ ಆಗ್ತದೆ. ಆಮೇಲೆ ಅಪ್ಪನಿಗೆ ಮಾಡು, ಆಮೇಲೆ ಉಳಿದವರಿಗೆ ಮಾಡು, ಗುರುಗಳಿಗೆ ಮಾಡು. ಈಗ ಹೇಳಲಿಕ್ಕೆ ಯಾರಿದ್ದಾರೆ? ಅಪ್ಪ, ಅಮ್ಮ, ಮಗ. ಅಮ್ಮ ನನಗೆ ನಮಸ್ಕಾರ ಮಾಡು ಅಂತ ಅಮ್ಮನಿಗೆ ಹೇಳಲಿಕ್ಕಾಗ್ತದಾ? ಹೇಳಲಿಕ್ಕಾಗೋದಿಲ್ಲ. ನನಗೆ ನಮಸ್ಕಾರ ಮಾಡು ಅಂತ ಅಮ್ಮ, ನಾನು ದೇವರು ಅಂತ ಹೇಳಲಿಕ್ಕಾಗೋದಿಲ್ಲ. ಅಮ್ಮ ನಮಸ್ಕಾರ ಅಂತ ಹೇಳಿಕೊಡೋದಿಲ್ಲ. ಅಮ್ಮನಿಗೆ ನಮಸ್ಕಾರ, ಅಪ್ಪನಿಗೆ ನಮಸ್ಕಾರ ಮಾಡದ ಮಕ್ಕಳು ಉಳಿದವರಿಗೆ ಮಾಡ್ತಾರಾ? ಅಂತಹ ಒಂದು ಸಮಸ್ಯೆ ವಾತಾವರಣ ಇದು ಅನಿವಾರ್ಯ ಇದ್ದಿರ್ಬೋದು.
ಹೌದಲ್ಲೋ ಗೊತ್ತಿಲ್ಲ, ಕೆಲವರು ಹೇಳುವ ಹಾಗೆ. ಆದರೆ ಇದರಿಂದಾಗಿ ಮಕ್ಕಳ ಸಂಸ್ಕಾರಕ್ಕೆ ಪೆಟ್ಟು ಬೀಳ್ತಾ ಉಂಟು. ತಾಯಿಗೆ ನಮಸ್ಕಾರ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನು ಯಾರು ಬೋಧಿಸಬೇಕು? ಹತ್ತಿರದ ಮನೆಯವರು ಬೋಧಿಸುವುದಿಲ್ಲ. ಹಾಗಿರುವಾಗ ಆ ಸಂಸ್ಕಾರವನ್ನು ಉಣಬಡಿಸುವವರು ಯಾರಾದರೂ ಒಬ್ಬರು ಬೇಕು. ಇಲ್ಲದಿದ್ದರೆ ಈಗಾಗಲೇ ಆರಂಭ ಆಗಿದೆ, ಇನ್ನು ಸ್ವಲ್ಪ ಸಮಯದಲ್ಲಿ ಭಾರತದಲ್ಲಿ ವೃದ್ಧಾಶ್ರಮ ಹೆಚ್ಚಾಗ್ತದೆ. ಯಾಕೆ ಹೇಳಿದರೆ ಅಪ್ಪಮ್ಮನ ಮೇಲೆ ಪ್ರೀತಿ ಇಲ್ಲ. ಮಕ್ಕಳನ್ನು ಹುಟ್ಟಿ ಸಾಕುವಂಥ ಒಂದು ಫ್ಯಾಕ್ಟ್ರಿ ಅದು. ಮಕ್ಕಳನ್ನು ಬೆಳೆಸುವಂತಹ ಡ್ಯೂಟಿ ಅವರಿಗುಂಟು, ಅದು ಬಿಟ್ಟರೆ ಬೇರೆ ಇಲ್ಲ. ನೀವು ಅಮೇರಿಕ ದೊಡ್ಡ ದೇಶ, ದೊಡ್ಡಣ್ಣ, ಆ ದೊಡ್ಡಣ್ಣನ ಹತ್ತಿರ ಹೋದರೆ ಅಲ್ಲಿ ಮಕ್ಕಳನ್ನು ಹೆತ್ತಂತಹ ತಾಯಂದಿರು ಇದ್ದರೆ ಮಕ್ಕಳನ್ನು 2.5 ವರ್ಷಕ್ಕೆ ಶಾಲೆಗೆ ಸೇರಿಸುವವರೆಗೆ ಮಾತ್ರ ಅವರು ಮಕ್ಕಳು. 2.5 ವರ್ಷಕ್ಕೆ ಶಾಲೆಗೆ ಸೇರಿಸೋದು ನನಗೆ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಅಮೇರಿಕಕ್ಕೆ. ಆದರೆ ಹೋದವರು ಹೇಳಿದ್ದು, ಒಂದು ಟ್ಯಾಗ್, ಒಂದು ಐ ಡಿ ಕಾರ್ಡ್ನಾಗೆ ನಮ್ಮಲ್ಲಿ ಐ ಡಿ ಕಾರ್ಡ್ ಹಾಕ್ತೇವೆ, ಇಂಥವ ಅಂತ ತಿಳ್ಕೊಳ್ಳಿಕ್ಕೆ. ಅಲ್ಲಿ ಒಂದು ನಂಬರ್ ಬೀಳ್ತದಂತೆ. ಯಾವ ನಂಬರ್ ಗೊತ್ತಿಲ್ಲ, ನಂಬರ್ ಗೊತ್ತಿಲ್ಲ ನನಗೆ. ಆ ನಂಬರಲ್ಲಿ ಇರ್ತದೆ. ಏನು ನಂಬರಲ್ಲಿ ನಂಬರ್ ಯಾವುದು ಅಂತ ಕೇಳಿದರೆ ಅದು ಪೊಲೀಸ್ ಸ್ಟೇಷನ್ ನಂಬರ್. ಮೊದಲು ಹೇಳಿಕೊಡೋದು ಹೇಳಿದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಾಗೆ ಯಾವುದು ಪರಿಹಾರ ಅಂತ ಕೊಡಲಿಕ್ಕೆ, ಅಂದರೆ ಪರಿಹಾರ ಅಲ್ಲ ಅಲ್ಲಿ ಕೊಡೋದು, ಆದರೆ ಪರಿಹಾರ ಅಂತ ಕೊಡಲಿಕ್ಕೆ ಏನು ಉಂಟು ಅದರ ನಂಬರ್ ನಮಗೆ 2.5 ವರ್ಷಕ್ಕೆ ಬೀಳ್ತದೆ. ಹೇಳಿಕೊಡೋದು ಏನು ಹೇಳಿದರೆ, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಿಮಗೆ ಉಪದ್ರ ಕೊಟ್ಟರೆ, ಏನಾದರೂ ಅನ್ಯಾಯ ಮಾಡಿದರೆ ಈ ನಂಬರ್ಗೆ ಫೋನ್ ಮಾಡಿ. ಫೋನ್ ಮಾಡಿದರೆ ಆಯಿತು. ಆವಾಗ ಆ ಮನೆಗೆ ಪೊಲೀಸ್ ಸ್ಟೇಷನ್ನ ಪೊಲೀಸ್ನವರು ಬರ್ತಾರೆ, ಯಾಕೆ ಮಗುವಿಗೆ ಹೊಡೆದ್ರಿ, ಯಾಕೆ ಮಗನಿಗೆ ಜೋರು ಮಾಡಿದ್ರಿ ಅಂತ. ಹೀಗೆ ಮಾತಾಡ್ತಾ ಅಮೇರಿಕದಲ್ಲಿದ್ದವರಿಗೆ ನಾನು ಈ ವಿಷಯ ಹೇಳಿದೆ. ಆವಾಗ ಹೌದು, ನಾನು 2 ಸಲ ಅವನಲ್ಲಿ ಪೊಲೀಸ್ ಬಂದಿದ್ದಾರೆ. ಯಾಕೆ ಹೇಳಿದರೆ ಆ ಮಗು ಕಂಪ್ಲೇಂಟ್ ಮಾಡಿದ್ದೇನು ಹೇಳಿದರೆ, ನನ್ನಲ್ಲಿದ್ದಂಥ ಟಾಯ್ಸ್ ಹೇಳಿದರೆ ಗೊಂಬೆಯನ್ನು ಅಮ್ಮ ಅಡಗಿಸಿಟ್ಟಿದ್ದಾಳೆ ಅಂತ. ಕಂಪ್ಲೇಂಟಲ್ಲಿ ಇರೋದು ಇಷ್ಟು. ಹೇಳಿದರೆ ಅಪ್ಪ ಅಮ್ಮ ಕಳ್ಳ ಅಂತ ಹೇಳಿಕೊಟ್ಟೇ ಮಕ್ಕಳನ್ನು ಬೆಳೆಸಿದ್ದು. ಅಪ್ಪ ಅಮ್ಮ ಕಳ್ಳ ಅಂತ ಹೇಳಿಕೊಟ್ಟು ಬಿಟ್ಟರೆ ಅಪ್ಪ ಅಮ್ಮ ಹೇಳಿದರೆ ನನಗೆ ಕೇಳಲಿಕ್ಕಿಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿಕೊಡುವಂತಹ ತಂದೆ ತಾಯಂದಿರಿಗೂ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವರು ಹಾಗೆ ಕಂಪ್ಲೇಂಟ್ ಮಾಡ್ತಾರೆ. ಶಾಲೆಯಲ್ಲಿ ತಂದೆ ತಾಯಿ ಹೊಡಿಲಿಕ್ಕಿಲ್ಲ ಅಥವಾ ಜೋರು ಮಾಡಲಿಕ್ಕಿಲ್ಲ. ಜೋರು ಮಾಡದೆ ಸಿಂಹವೇ ಹೇಳೋದು ಕೇಳೋದಿಲ್ಲ, ಮನುಷ್ಯ ಹೇಳ್ತಾನ. ಇದರಿಂದಾಗಿ ಮಕ್ಕಳ ಬೆಳವಣಿಗೆ ತುಂಬ ಸಮಸ್ಯೆ ಆಗಿದೆ. ಹಾಗಂತೇಳಿ ಜೋರು ಮಾಡಬೇಕು ಅಂತಿಲ್ಲ. ಮಕ್ಕಳ ಮನಸ್ಸನ್ನು ಪ್ರೀತಿ ಮತ್ತು ಭಯದಿಂದ ತಮ್ಮಲ್ಲಿ ಇರಿಸಿಕೊಳ್ಳತಕ್ಕಂತಹ ವಿಶಿಷ್ಟ ಕೆಲಸವನ್ನು ನಾವು ಮಾಡಬೇಕು. ಅಂತಹ ಕೆಲಸವನ್ನು ಮಾಡಬೇಕಾದ್ರೆ ವರ್ತಮಾನ ಕಾಲದಲ್ಲಿ ಮನೆ ಎನ್ನುವುದು ಪರ್ಯಾಪ್ತ ಹೇಳಿದರೆ ಅದು ನಮಗೆ ಬೇಕಾದ ಹಾಗೆ ನಮಗೆ ಎಲ್ಲವನ್ನು ಕೊಡ್ತದೆ ಅಂತ ನಾವು ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತಾದರೆ ಆವಾಗ ಅದಕ್ಕೊಂದು ದಾರಿ ಒಬ್ಬ ಮನುಷ್ಯ ಅಥವಾ ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆ ಬೇಕು. ಆ ಸಂಸ್ಥೆಯ ಮೂಲಕ ಹೇಳಿಕೊಡಬೇಕು. ಮೊದಲು ಶಾಲೆಗೆ ಹೋಗೋ ಆಗ್ತಿತ್ತು. ಶಾಲೆಯಲ್ಲಿ ಹೇಳ್ತಿದ್ರು ಈತ ಗಣಪ, ಈತ ಈಶಾ, ಈಶನ ಮಗ ಗಣಪ ಅಂತಿತ್ತು ಶಾಲೆಯಲ್ಲಿ ಪಾಠಕ್ಕೆ. ಸ್ವಲ್ಪ ಅಷ್ಟಾದರೂ ಇತ್ತು. ಭಾಳ ಹಿಂದೆ ಗುರುಕುಲ ಇತ್ತು. ಈಗ ಅದು ಹಾಕಿದರೆ ಕೇಸರೀಕರಣ ಅಂತ, ಅದನ್ನು ಹಾಕ್ಲಿಕ್ಕೆ ಬಿಡೋದಿಲ್ಲ. ಏನೋ ಒಂದು ಊರಿನ ಬೇಡದ್ದು ಕಥೆಗಳನ್ನೆಲ್ಲ ಹಾಕಿಬಿಡ್ತಾರೆ ಅದರಲ್ಲಿ. ಸಂಸ್ಕಾರ ಬರೋ ಒಂದು ಕಥೆಯೂ ಇಲ್ಲ. ಹಾಗಿರುವಾಗ ಈಶ ಹೇಳಿದರೆ ಏನು ಗೊತ್ತಿಲ್ಲ, ಗಣಪ ಹೇಳಿದರೆ ಏನು ಗೊತ್ತಿಲ್ಲ, ಅಮ್ಮನಿಗೆ ಹೇಗೆ ಯಾಕೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ, ಅಪ್ಪನಿಗೆ ಯಾಕೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ, ಗುರುಗಳಿಗೆ ಯಾಕೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ ಅಂತ. ಆದರೆ ನಾವು ತಿಳ್ಕೊಳ್ಬೇಕು, ಇದನ್ನೆಲ್ಲ ನಾವು ಮಾಡಬೇಕು ಅಂತ. ಇದಕ್ಕಾಗಿ ವರ್ತಮಾನ ಕಾಲದಲ್ಲಿರುವಂಥದ್ದು ನಮಗೆ ಆದರ್ಶ ಪುರುಷನಾಗಿ ಈಗ ನಿತ್ಯವೂ ಪೂಜೆ ಮಾಡತಕ್ಕಂತಹ ರಾಮದೇವರನ್ನು ನಾವು ತಿಳ್ಕೊಳ್ಬೇಕು. ಇಡೀ ಅವರ ವಂಶವೇ ಹಾಗಂತೆ. ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಅವರ ಜೀವನ ಹೇಗಿತ್ತು ಹೇಳಿದರೆ, ತನ್ನ ಮಗುವಾಗಿ ಸ್ವಲ್ಪ ಬೆಳೆದ ಮೇಲೆ, ನಾವು ರಾಮಾಯಣದಲ್ಲೂ ನೋಡ್ತೇವೆ, ಭಾಗವತದಲ್ಲೂ ನೋಡ್ತೇವೆ, ರಾಮ ಮತ್ತು ಕೃಷ್ಣರ ಬಾಲ ಲೀಲೆಗಳು. ಅದರಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ. ಬೆಣ್ಣೆಯನ್ನು ಕದ್ದಿದ್ದಾನೆ ಕೃಷ್ಣ, ನಾವು ಕೇಳ್ತೇವೆ. ರಾಮ ದೇವರಾದರೂ ಸಹ ನೀರನ್ನು ನೋಡಿ ನಂಗೆ ಚಂದಮಾಮ ಬೇಕು ಅಂತ ಜಗಳ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಅಲ್ಲ ಅಂತ ದೊಡ್ಡದಾದ ಮೇಲೆ ಗೊತ್ತಾಗ್ತದೆ. ಆದರೆ ಮಗು ಮಾಡುವುದು ಹೇಗೆ ಎನ್ನುವುದು, ಮಗು ಮಾಡಿದ್ದು ಸರಿ, ದೇವರು ಮಾಡಿದರೆ ಸರಿ ಅಲ್ವಾ? ಹಾಗಾದರೆ ಮಗು ಮಾಡಿದರೂ ಸರಿ ಇರಬೇಕು. ಯಾಕೆಳಿದರೆ ದೇವರು ಮಾಡಿದ್ದನ್ನೇ ಮಾಡಿದ್ದು ಮಗು. ಆದ್ದರಿಂದ ಅದನ್ನೆಲ್ಲ ಆದಮೇಲೆ ಕಲೀಲಿಕ್ಕೆ ಬರುವಾಗ
ವಿದ್ಯೆಯನ್ನು ಮತ್ತು ಬುದ್ಧಿಯನ್ನು ಸರಿಯಾಗಿ ಕಲಿತಾರೆ ಅವರು. ಇದು ಸೂರ್ಯವಂಶದವರ ಒಂದು ಚರಿತ್ರೆ. ಕಲಿತಾ ವಿದ್ಯೆ ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ಗುರುಗಳಿಗೆ ಮಹತ್ವ, ತಂದೆ ತಾಯಿಯಂದರಿಗೆ ಗೌರವ, ರಾಮದೇವರು ಏನು ಮಾಡಿದ್ದಾರೆ ಅಂತ ಸಣ್ಣ ಮಕ್ಕಳಿಗೂ ಕಥೆ ಹೇಳಿ ಇರ್ತದೆ ಇಲ್ಲಿ. ಹಾಗಾಗಿ ತಾಯಿಗೆ ಎಷ್ಟು ಗೌರವ ಕೊಡ್ತಾನೆ, ತಂದೆಗೆ ಎಷ್ಟು ಗೌರವ ಕೊಡ್ತಾನೆ, ಗುರುಗಳಿಗೆ ಎಷ್ಟು ಗೌರವ ಕೊಡ್ತಾರೆ, ಇದೆಲ್ಲ ಮಾಡುವುದರೊಟ್ಟಿಗೆ ಎಷ್ಟು ವಿದ್ಯೆಯನ್ನು ಕಲ್ತಿದ್ದಾನೆ. 16 ವರ್ಷ ತುಂಬುವುದಕ್ಕಿಂತ ಮೊದಲೇ ಹೋಗಿ ತಾಟಕಿಯನ್ನು ಕೊಲ್ಲುವಷ್ಟು ವಿದ್ಯೆಯನ್ನು ಕಲ್ತಿದ್ದಾನೆ ರಾಮ. ಊನ ಷೋಡಶ ಅಂತಲೇ ರಾಮಾಯಣದಲ್ಲಿ ಹೇಳ್ತಾರೆ. ಅಂತಹ ರಾಮ ಅಲ್ಲಿಯವರೆಗೆ, ರಾಮ ಆಗಲಿ ರಾಮನ ತಂದೆ ಆಗಲಿ ಯಾರಾಗಲಿ, ಅವರು ಸಣ್ಣದಿರುವಾಗ ವಿದ್ಯೆಯನ್ನೇ ಕಲಿತವರು. ಯೌವನಕ್ಕೆ ಬಂತು. ಯೌವನಕ್ಕೆ ಬರುವಾಗ ವಿದ್ಯೆಗೊಂದು ಉದ್ಯೋಗ. ಮನುಷ್ಯನಲ್ಲಿ ಅದು ಬೇಕೇ ಬೇಕು. ಒಂದು ಜೀವನದಲ್ಲಿ ಅವ ಒಂದು ಹಂತದಲ್ಲಿ ಆಗುವಾಗ ಆ ಉದ್ಯೋಗ, ಅದರಿಂದಾಗಿ ಆರ್ಥಿಕ ಹೊರೆಯನ್ನು ಇಲ್ಲವಾಗಿಸುವುದು, ತಂದೆ ತಾಯಂದಿರನ್ನು ಚೆನ್ನಾಗಿ ಸಾಕೋದು ಹೇಗೆ ಅಂತ ನೋಡಿಕೊಳ್ಳೋದು, ಆಮೇಲೆ 4 ಜನರಿಗೆ ಉಪಕಾರ ಮಾಡೋದು, ಮದುವೆ ಆಗುವುದು, ಮದುವೆ ಆದ್ದರಿಂದ ಒಳ್ಳೆಯ ಮಕ್ಕಳನ್ನು ಹೆರುವುದು, ಒಳ್ಳೆಯ ಸಂಸ್ಕಾರವನ್ನು ಕೊಡೋದು, ಇದೆಲ್ಲ ಯೌವನದ ಪರಿಕಲ್ಪನೆ. ನಾವೆಲ್ಲ ಉದ್ಯೋಗದಲ್ಲಿ 60 ವರ್ಷ ಅಂತ ಈಗ ಮಾಡಿದ್ದಾರೆ. ಮೊದಲು 55 ಇತ್ತು, 58 ಆಯ್ತು, ಈಗ 60 ವರ್ಷಕ್ಕೆ ರಿಟೈರ್ಡ್ ಹೇಳಿದ್ರೆ, ಒಮ್ಮೆ ಟೈರ್ಡ್ ಇತ್ತು, ರಿಟೈರ್ಡ್ ಹೇಳಿದ್ರೆ ಹಾಗಲ್ವ, ರಿಟೈರ್ಡ್ ಮತ್ತೊಮ್ಮೆ ಅವರಿಗೆ ಸುಸ್ತಾಗ್ತದೆ. ಮೊದಲಿನ ಸುಸ್ತು ಹೇಳಿದರೆ ಮಕ್ಕಳು, ಅದು ಸುಸ್ತು ಅಂತ ಕಾಣೋದಿಲ್ಲ ನಮಗೆ. ಓಡ್ತಾರೆ, ಎಷ್ಟು ಓಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ದಿವಸಕ್ಕೊಂದು 25 ಕಿಲೋಮೀಟ್ರ್ ಓಡ್ತಾರೆ. ಆದರೂ ಮತ್ತು ರಾತ್ರಿ ಮಲಗುವಾಗ ಮಾತ್ರ ಸುಸ್ತು ಗೊತ್ತಾಗೋದು. ಅಷ್ಟುವರೆಗೆ ಕೆಲಸ ಅವರು ಆಡ್ತಾ ಇರ್ತಾರೆ. ಕೊನೆಯ ಕಾಲದಲ್ಲಿ ಅದು ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಆ ಟೈರ್ಡ್ನೆಸ್ಸನ್ನು ಹೇಗೆ ತೆಗಿಬೇಕು? ಮಕ್ಕಳಾಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದರೆ, ವಾರ್ಧಕಿ ಮುನಿವೃತ್ತೀನಾಂ, ಕೊನೆಯಲ್ಲಿ ಅವರು ಮುನಿಗಳ ಹಾಗೆ ಬದುಕ್ತಾ ಇದ್ರಂತೆ. ಸೀತೆಯನ್ನು ರಾಮ ಕಾಡಿಗೆ ಕಳಿಸಿದ ಅಂತ ಕೇಳ್ತೇವೆ ನಾವು. ಕಳಿಸಿದ ಮೇಲೆ ರಾಮ ಹೇಗಿದ್ದ ಅಂತ ಕೇಳಿದರೆ, ರಾಜನಾಗಿದ್ದರೂ ಕಂದಮೂಲನೇ ತಿಂತಿದ್ದವ, ರಾಜನಾದರೂ ಸಹ ನೆಲದಲ್ಲೇ ಮಲಗ್ತಿದ್ದ. ಯಾಕೆ? ಸೀತೆಯು ನನ್ನೊಂದಿಗಿಲ್ಲ, ಅವಳಿಗೆ ಕಷ್ಟ ಕೊಟ್ಟಿದ್ದೇನೆ, ನಾನು ಅನುಭವಿಸ್ತೇನೆ ಅಂತ ಮಾಡ್ತಾ ಆ ಮೂಲಕವಾಗಿ ಪ್ರಜೆಗಳನ್ನು ತನ್ನ ಮಕ್ಕಳಾಗೆ ನೋಡುವುದರೊಂದಿಗೆ ಅದೇ ದೇವರ ಪೂಜೆ ಅಂತ ತಿಳ್ಕೊಳ್ತಾ ಮಾಡ್ತಾಯಿದ್ದ. ಹಾಗಾಗಿ ಕೆಲವರೆಲ್ಲ ಕಾಡಿಗೆ ಹೋಗಿ ಕಾಡಿನಲ್ಲಿ ತಪಸ್ಸನ್ನು ಮಾಡುವುದೆಲ್ಲ ಮಾಡ್ತಿದ್ರು. ಈ ಮೂಲಕವಾಗಿ ಪ್ರತಿಯೊಂದರಲ್ಲಿಯೂ ಸಹ ಶುನಿಶೈವ ಶ್ವಪಾಕೇಚ ನಾವು ಹೇಳುವಂಥ ಪಂಡಿತಾ ಸಮದರ್ಶಿನ ಅಂತ, ಎಲ್ಲದರಲ್ಲೂ ಒಂದೇ ಲೆಕ್ಕ ನೋಡ್ತಾ ಇರ್ತಾರೆ, ಎಲ್ಲದರಲ್ಲೂ ದೇವರನ್ನು ಕಾಣ್ತಾರೆ ಅಂತ. ನಾಯಿಯಲ್ಲೂ ದೇವರನ್ನು ಕಾಣ್ತಾರೆ ಅಂತ ಅದರಲ್ಲಿ ಅರ್ಥ. ಆ ಕಾಣುವ ಮೂಲಕ ಪ್ರತಿಯೊಂದನ್ನು ವಿಚಾರಣೆ ಮಾಡ್ತಾನೆ ಅಂತ. ಇದು ಯಾಕೆ ಹೇಳ್ತೇನೆ ಹೇಳಿದರೆ, ರಾಮನಲ್ಲಿ ನಾಯಿಯ ಕಥೆ ಉಂಟು. ನಾಯಿಗೆ ಒಬ್ಬ ಉಪದ್ರ ಕೊಟ್ಟಾಗ ನಾಯಿ ಹೋಗಿ ರಾಮನಲ್ಲಿ ಕಂಪ್ಲೇಂಟ್ ಮಾಡಿತಂತೆ. ಏನು ಮಾಡಬೇಕು, ನನಗೆ ಉಪದ್ರ ಕೊಟ್ಟಿದ್ದಾನೆ, ಏನು ಉಪದ್ರ ಕೊಟ್ಟದ್ದೇ ಕಲ್ಲು ಬಿಸಾಡಿದ್ದು. ನಾವು ಮಾಡ್ತೇವೆ, ಅದು ಮಾಡೋ ತಪ್ಪು ಹೇಳುವುದಕ್ಕೆ ಒಂದು ಕಥೆ. ಆವಾಗ ಹೌದಾ ಹೇಳಿದರೆ ಹೌದು. ಹಾಗಾದರೆ ಇವನಿಗೆ ಶಿಕ್ಷೆ ಕೊಡಬೇಕು. ಏನು ಶಿಕ್ಷೆ ಕೊಡುವ? ನಾಯಲ್ಲಿ ಕೇಳುವಾಗ ನಾಯಿ ಹೇಳಿತಂತೆ, ಇವನೊಂದು ಯಾವುದಾದ್ರೂ ಹೊಣೆಗಾರಿಕೆ, ಅನ್ನೋದು ದೇವಸ್ಥಾನ ಇರ್ಬೋದು, ಇನ್ನೊಂದು ಇರ್ಬೋದು, ಒಂದರ ಹೊಣೆಗಾರಿಕೆಯಲ್ಲಿ ಹೋಗಿ ಕೂತ್ಕೊಳ್ಸು ಅಂತ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ. ದೇವಸ್ಥಾನದ ಮುಕ್ತೇಶ್ವರ ಅಂತ ಕೊಡುವ, ಯಾಕಂದರೆ ತಲಪಾಡಿ ದೇವಸ್ಥಾನ, ನಾವು ಕಟೀಲು ದೇವಸ್ಥಾನದಲ್ಲಿ ಇದ್ದೇವೆ, ಮುಕ್ತೇಶ್ವರಾಗಿ ಕೂತ್ಕೊಳ್ಸು ಅಂತ. ಯಾಕೆ ಹೇಳಿದರೆ, ಲೋಕದಲ್ಲಿ ಇರುವ ಬೇರೆ ಬೇರೆ ರೀತಿಯ ಜನ ಅವರಲ್ಲಿ ಬರ್ತಾರೆ. ಬರುವ ಮೂಲಕವಾಗಿ ಹೇಳ್ತಾರೆ, ಇದು ಮಾಡಿದ್ದು ಸರಿಯಲ್ಲ ಅಂತ. ಮತ್ತೊಬ್ಬ ಬರ್ತಾನೆ, ಭಾರಿ ಒಳ್ಳೆ ಮಾಡಿದ್ರಿ ಅಂತ. ಅದು ಅವರವರ ಮನೋಭಾವ. ಇದರಿಂದಾಗಿ ಹೊಗಳುವವರು ಎಷ್ಟಿದ್ದಾರೆ ಅಷ್ಟು ತೆಗಳುವವರು ಜನ ಇರ್ತಾರೆ. ರಾಮ ಒಬ್ಬ ತೆಗಳಿದ್ದಕ್ಕೆ ಸೀತೆಯನ್ನು ಬಿಟ್ಟಿದ್ದಾನೆ. ನಾವು ಎಷ್ಟು ಮುಕ್ತೇಶ್ವರಕ್ಕೆ ಬಿಡಬೇಕು ಗೊತ್ತಿಲ್ಲ. ಈ ಪರಿಸ್ಥಿತಿಯನ್ನು ಕೊಡುವಂತಹ ವ್ಯವಸ್ಥೆ. ಹಾಗೆ ನಾಯಿಯ ವಿಚಾರಣೆಯನ್ನು ಇತ್ಯರ್ಥ ಮಾಡಿ ತಥಾಸ್ತು ಹೇಳಿದಂತೆ ಆ ರಾಮ, ಮುಂದಿನ ಜನ್ಮದಲ್ಲಿ ಇವ ಮುಕ್ತೇಶ್ವರಾಗಲಿ ಅಂತ. ಹಾಗೆ ನಾಯಿಯ ವಿಚಾರಣೆಯನ್ನೂ ಮಾಡತಕ್ಕಂತಹ ರಾಮ ಅಷ್ಟು ರೀತಿಯಲ್ಲಿ ಮುನಿವೃತ್ತಿಯನ್ನು ಆಚರಣೆ ಮಾಡಿದ ಅಂತ. ನಾಯಿಯಲ್ಲೂ ಸಹ ದೇವರನ್ನು ಕಂಡ. ಹಾಗಾಗಿ ಕಲ್ಲು ಬಿಸಾಡಿದ್ರೆ ಯಾರಿಗೆ ಬಿಸಾಡಿದ್ದು? ಒಂದು ದೇವರಿಗೆ ಬಿಸಾಡಿದ್ದು. ಆ ದೇವರಿಗೆ ಬಿಸಾಡಿದ್ದಕ್ಕೆ ಶಿಕ್ಷೆ ಅವನಿಗೆ ಅಂತ. ಅಂತಹ ಕಲ್ಪನೆ. ಕೊನೆಗೆ ಯೋಗೇನಾಂತೆ ತನುತ್ಯಜಾಂ, ಯೌಗಿಕವಾದಂತಹ ಸಾಧನೆಯಿಂದ ಭೂಮಿಯನ್ನು ಬಿಟ್ಟು, ಈ ದೇಹವನ್ನು ಬಿಟ್ಟು ಮೇಲೆ ಹೋಗ್ತಿದ್ರು ಅಂತ. ರಾಮದೇವರು ಮಾಡಿದ್ದಾಗೆ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ. ಯಾರು ಬರ್ತೀರಿ ನೀವೆಲ್ಲ ಬನ್ನಿ, ಮೋಕ್ಷಕ್ಕೆ ಹೋಗುವವರು ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಹೋಗಿ ಸರಯು ನದಿಯಲ್ಲಿ ಮುಳುಗಿದ ಮೇಲೆ ರಾಮದೇವರು ಕಾಣಲಿಲ್ಲಂತೆ. ಹಾಗೆ ಮುಳುಗುವಾಗ ಹೋಗದೆ ಸ್ವಲ್ಪ ಜೀವದ ಆಸೆಯಲ್ಲಿ ಉಳಿದವರು ನಾವು. ಹಾಗಾಗಿ ಇವತ್ತು ಇದನ್ನು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಮಕ್ಕಳನ್ನು ಬೆಳೆಸುವಂತಹ ರೀತಿ ಹೇಗೆ? ದಶರಥ
ಅಷ್ಟು ದೊಡ್ಡ ರಾಜನಾದರೂ ಮಗುವನ್ನು ಹೇಗೆ ಬೆಳೆಸಿದ, ಕಾಡಲ್ಲಿ ಬದುಕುವ ಹಾಗೆ ಬೆಳೆಸಿದ ಅಂತ. ನಾವು ಹೇಳ್ತೇವೆ ಸಣ್ಣ ಮಕ್ಕಳಿಗೆ ಉಪದ್ರ ಕೊಡ್ತೇವೆ ಅಂತ. ಉಪದ್ರ ಅಲ್ಲ ಅದು, ಅವರನ್ನು ಸಿದ್ಧಪಡಿಸುವುದು, ನಾಯಿಯನ್ನು ಮನೆಯಲ್ಲಿ ಸಿದ್ಧಪಡಿಸಿದ ಹಾಗೆ. ಆ ಸಣ್ಣ ಮಕ್ಕಳು ಆ ಗಾದೆಯ ಮಾತನ್ನು, ಆ ಒಗಟನ್ನು, ಆ ದೇವರ ನಾಮವನ್ನು ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಆ ವಿಚಾರದಲ್ಲಿ ಅರ್ಥ ಆಗಿದೆ, ಬಟ್ ಅದರ ವ್ಯವಹಾರ ಮಾಡೋದು ಹೇಗೆ ಅಂತ ಮಾತ್ರ ಗೊತ್ತಿಲ್ಲ ಅಷ್ಟೇ. ಅಷ್ಟು ಒಂದು ರೀತಿಯಲ್ಲಿ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದೇವೆ. ಸಂಸ್ಕಾರವನ್ನು ಚೆನ್ನಾಗಿ ಕೊಟ್ಟರೆ, ಸಣ್ಣದಿರುವಾಗ ಗಿಡಕ್ಕೆ ಒಂದಷ್ಟು ನಾವು ಗೊಬ್ಬರಗಳನ್ನು ಹಾಕಿದರೆ ದೊಡ್ಡದಾದ ಮೇಲೆ ಫಲ ಬೀಳ್ತದೆ. ದೊಡ್ಡದಾದ ಮೇಲೆ ತುಂಬ ಅದಕ್ಕೆ ನಾವು ಗೊಬ್ಬರವನ್ನು ಕೊಟ್ಟರೆ ಅದರಲ್ಲಿ ಫಲ ಬರುವುದೇ ಇಲ್ಲ. ಅದು ಸೊರಕುದುಂಡು ಅಂತ. ನಮ್ಮಲ್ಲಿ ದನಗಳನ್ನು ಸಹ ಅದು ಕರು ಹಾಕುವಂತಹ ಒಂದು ಗಡಸು ಅಂತ ನಾವು ಹೇಳ್ತೇವೆ. ಅದಕ್ಕೂ ಹೆಚ್ಚು ಕೊಟ್ಟರೆ ಅದರಲ್ಲಿ ಗಬ್ಬ ಬರುವುದಿಲ್ಲ. ಹಾಗಾಗಿ ಆಗ ಕೊಡಬಾರ್ದು, ಸಣ್ಣದಿರುವಾಗ ಕೊಡಬೇಕು. ಹಾಗಾಗಿ ಈ ಸಣ್ಣ ಮಕ್ಕಳಿಗೆ ಸಣ್ಣದಿರುವಾಗ ಎಸೆನ್ಸ್ ರೂಪದಲ್ಲಿ ಕೊಡುವಂತಹ ವಿಶೇಷವಾದಂತಹ ಚಾಕಚಕ್ಯತೆ ಇರತಕ್ಕಂತಹ ಒಬ್ಬ ದೇವರು ಅಂತಿದ್ದರೆ ಅವ ಕೇಶವ. ನಾರಾಯಣ ದೇವರು ಹೇಳಿದ್ರು, ಎಲ್ಲ ದೃಷ್ಟಿಯಲ್ಲೂ ನಾವು ಯೋಚಿಸಲಿಕ್ಕಿದ್ರೆ ಅವನ ಲೋಕದಲ್ಲಿ ಸರ್ವಾಂತರ್ಯಾಮಿ, ಪ್ರತಿಯೊಂದು ದೇಹದಲ್ಲೂ ಇರ್ತಾನಂತೆ. ವಾಸುದೇವ ಅಂತ ಹೆಸರು ಬಂದದಾಗಿ ಎಲ್ಲರ ದೇಹದಲ್ಲೂ ವಸತಿ ಅವ ಇರ್ತಾನೆ. ಆದ್ದರಿಂದ ಅವ ವಾಸುದೇವ, ಅವನೇ ಕೇಶವ. ಅವನನ್ನು ನಾವು ಸಂಕಲ್ಪಿಸಿ ಆ ಮಕ್ಕಳಲ್ಲಿ ಆ ಕೇಶವನನ್ನು ಕಾಣುವ ಮೂಲಕವಾಗಿ ವಿಶೇಷವಾಗಿ ಆರಾಧನೆ ಮಾಡಿದರೆ ಏನಾಗ್ತದೆ ಹೇಳಿದರೆ, ನಮ್ಮ ಭಾರತ ಅಮೇರಿಕದಾಗೆ ವೃದ್ಧಾಶ್ರಮದ ಒಂದು ಕೇಂದ್ರ ಆಗೋದಿಲ್ಲ, ಅಥವಾ ಪಾಕಿಸ್ತಾನದಾಗಿ ಉಗ್ರಗಾಮಿಗಳ ಒಂದು ಕೇಂದ್ರ ಆಗುವುದಿಲ್ಲ. ಬದಲಾಗಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡತಕ್ಕಂತಹ ಅತ್ಯಂತ ಒಂದು ಸುಸಂಸ್ಕೃತವಾದಂತಹ ಮಕ್ಕಳಾಗಿ ಅವರು ದೊಡ್ಡವರಾಗಿ ಬೆಳೆಯುತ್ತಾರೆ. ಇದರಿಂದ ಭಾರತ ಎನ್ನುವುದು ಲೋಕದಲ್ಲಿ ಯಾವತ್ತೂ ಇರುವಾಗ ಭಾರತೀಯನಾಗಿರಬೇಕು ಅಂತ ಎನ್ನುವಂತಹ ಮಾತನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತದೆ. ಆದ್ದರಿಂದ 31 ಮಕ್ಕಳಿದ್ದಾರೆ ಅಂತ ಈಗ ಹೇಳಿದರು, 31, 32. ಆ ಮಕ್ಕಳು 30ಕ್ಕಿಂತ 310 ಆಗಬೇಕಾದ್ರೆ ಈಗಾಗಲೇ ಹೇಳಿ ಸ್ವಲ್ಪ ಜಾಗದ ಅವಶ್ಯಕತೆ ಇದೆ. ಆ ಜಾಗ ಬೇಕು. ಜಾಗ ಯಾಕೆ ಬೇಕು ಹೇಳಿದರೆ ಸ್ವಾರ್ಥಕ್ಕಲ್ಲ. ಈ ಮಕ್ಕಳನ್ನು, ನಿಮ್ಮ ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಅದು ಚೆನ್ನಾಗಿ ಬೆಳೆಸುವಂತಹ ಕೇಂದ್ರ ಆಗಬೇಕು ಅಂತ ನಾರಾಯಣರಲ್ಲಿ ನಾನು ಮಾತಾಡಿದ್ದೇನೆ. ಕಟೀಲಿಗೂ ಒಮ್ಮೆ ಬರಬೇಕು ನೀವು ಅಂತ ಹೇಳಿ. ಯಾಕೆ ಹೇಳಿದರೆ ನಾವು ನಮ್ಮ ಹಂತದಲ್ಲಿ ನಾವು ಮಾಡ್ತೇವೆ, ಅದನ್ನು ಚೆನ್ನಾಗಿ ಮಾಡುವಲ್ಲಿ ನಿಮ್ಮ ಸಲಹೆ ಸಹಕಾರಗಳು ಬೇಕು ಅಂತ ಹೇಳಿ. ಹಾಗಾಗಿ ಪ್ರತಿಯೊಂದು ಊರಲ್ಲಿಯೂ ಒಂದು ಕೇಶವ ಶಿಶು ಮಂದಿರ ಆಗುವ ಹಾಗೆ ಆಗಲಿ. ಆ ಮೂಲಕವಾಗಿ ಭಾರತ ಶ್ರೀಮಂತವಾಗಿ ಇದೆ, ಶ್ರೀಮಂತವಾಗಿ ಇರಬೇಕು, ಶ್ರೀಮಂತವಾಗಿ ಇದೆ ಅಂತ ಎಲ್ಲರೂ ಹೇಳುವ ಹಾಗೆ ಆಗಲಿ ಅಂತ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ತಲಪಾಡಿಯ ದುರ್ಗಾ ಪರಮೇಶ್ವರಿಗೆ ಅಭಿನ್ನಳಾಗಿರತಕ್ಕಂತಹ ಕಟೀಲಿನ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣಮಸ್ತು. ಶುಭ ಸಂಶನೆಗೈದಂಥ ವೇದಮೂರ್ತಿ ಹರಿನಾರಾಯಣದಾಸ ಬಸರಣ್ಣ ಇವರಿಗೆ ವಂದನೆಗಳು. ಈಗ ಒಂದು ದೇಶಭಕ್ತಿ ಗೀತೆ ಶಿಶುಮಂದಿರದ ಮಾತೃಮಂಡಳಿಯ ಸದಸ್ಯರಿಂದ. ಶಿಶುಮಂದಿರದ ಮಾತೃಮಂಡಳಿ ಶಿಶುಮಂದಿರಕ್ಕೆ ಒಂದು ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ. ಈಗ ಒಂದು ದೇಶಭಕ್ತಿ ಗೀತೆ ಮಾತೃಮಂಡಳಿಯ ಸದಸ್ಯರಿಂದ. ಮೋಡಗಳ ಸೀಳಿ ಕೋಲ್ಮಿಂಚು ಮೈದಾಳಿ ಗುಡುಗಿತು ನವಮಂಡಲ ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಳ ರಾಮನಾಮದಿ ಬೆಳಗಲಿ ಭುವಿಯಂಗಳ ಸಾಮಗಾನದ ಶ್ರುತಿಗಿಹುದೇಲಯ ಸಾಮರಸ್ಯದ ಕೃತಿಗೆಲ್ಲಿಯ ಕ್ಷಯ ವಿಷಮದ ವ್ಯಾಪಾರ ವಿಶ್ವದಿ ನಶಿಸಲಿ ವಿಷಮದ ವ್ಯಾಪಾರ ವಿಶ್ವದಿ ನಶಿಸಲಿ ರಸಪೂರ್ಣವೆನಿಸಲಿ ಈ ತಾಯಿ ನೆಲ ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಳ ರಾಮನಾಮದಿ ಬೆಳಗಲಿ ಭುವಿಯ
ಭುವಿಯಂಗಳ ರಾಮನಾಮದಿ ಬೆಳಗಲಿ ಭುವಿಯಂಗಳ. ಸ್ವಾಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತು ಈಗ ಕಾರ್ಯದರ್ಶಿ ಸೇವಾ ಭಾರತಿ ಕರ್ನಾಟಕ ಪ್ರಾಂತದ ಈ ಒಂದು ಜವಾಬ್ದಾರಿಯನ್ನು ವಹಿಸು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶ್ರೀಯುತ ಚೆನ್ನಯ್ಯ ಸ್ವಾಮಿ ಕಾರ್ಯದರ್ಶಿಗಳು ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ. ಹಾಗಾಗಿ ಮಕ್ಕಳು ಹೇಳ್ತಾ ಇದ್ದಾರೆ ಇಷ್ಟೊತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾರೂ ನಾವು ಹೇಳಲಿಲ್ಲ. ನಾನು 3 ಸಲ ಹೇಳ್ತೇನೆ, ನೀವು ಜೋರಾಗಿ ಹೇಳ್ಬೇಕು ಜೈ ಶ್ರೀರಾಮ್. ಸಾಕಾಗುವುದಿಲ್ಲ. ನಾರಾಯಣ ಕಜೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಸಾಕಾಗ್ಲಿಕ್ಕಿಲ್ಲ. ಜೈ ಶ್ರೀರಾಮ್ ಹೇಳಬೇಕು. ಮಕ್ಕಳು ಕೂಡ ಹೇಳ್ಬೇಕು ಜೈ ಶ್ರೀರಾಮ್. ನಾನು ಮಂಗಳೂರಿನಲ್ಲಿ ರಾಮಾಯಣದ ಒಂದು ಅಲಂಕಾರ, ರಾಮನ ಅಲಂಕಾರ ನೋಡುವಾಗ ಪ್ರತಿಯೊಬ್ಬರಿಗೂ ಇಷ್ಟು ಸಂತೋಷ ಆಯಿತು. ಎಲ್ಲ ವೇಷಗಳು ಬಂದು 3 ದಿನಗಳ ಕಾಲ ನಿರಂತರ ರಾಮಾಯಣದ ಪಾರಾಯಣ ಇಡೀ ದೇಶದಲ್ಲಿ ಮಂಗಳೂರಿನಲ್ಲಿ ಮಾತ್ರ ಆಗ್ತಾ ಇದೆ. 24,000 ಶ್ಲೋಕಗಳನ್ನು ಪಠಣ ಮಾಡ್ತಾ ಇದ್ದಾರೆ. ಅಂತಹ ಒಂದು ಪುಣ್ಯ ಕಾರ್ಯದಿಂದ ನಾನು ಹೊರಗೆ ಬರ್ತಾ ಇದ್ದೆ. ಹೊರಗೆ ಬರಬೇಕಾದ್ರೆ ಇಡೀ ಮಂಗಳೂರಿನಿಂದ ಇಲ್ಲಿಗೆ ಮುಟ್ಟಬೇಕಾದ್ರೆ ಎಲ್ಲ ಕಡೆ ಭಗವದ್ಧ್ವಜ 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 ರಾಮನ ಫೋಟೋ ಇದೆ. ಇಲ್ಲಿ ಬರಬೇಕಾದ್ರೆ ಈ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥ ದೇವರೇ ಇಲ್ಲಿದ್ದಾರೆ ನಮ್ಮ ಜೊತೆಗೆ ಇಬ್ಬರು. ಹಾಗೆ ನನಗೆ ಇವತ್ತು ಪೂರ್ತಿ ಜೀವನ ಧನ್ಯ ಆಯಿತು ಅಂತ ಅನಿಸಿತ್ತು. ಈ ನಾರಾಯಣ ಕಜೆ ಅವ್ರ ಬಗ್ಗೆ ಒಂದು ಹೇಳಿ ನಾನು ಮುಂದೆ ಹೋಗ್ತೇನೆ. ಅವರು ಫೋನ್ ಮಾಡಿದಾಗ ನನ್ನ ಜೊತೆಗೆ ಸಂಘದ ಪ್ರಚಾರಕರು ಹಿರಿಯರೆಲ್ಲ ಇದ್ದರು. ನಾರಾಯಣ ಕಜೆ ಅವ್ರ ಫೋನ್ ಬಂತು ಅಂತ ಹೇಳಿದ್ದು ನಾನು. ಓ ನಾರಾಯಣ ಕಜೆ ಅವರಾ, ಅವರು ಒಂದ್ಸಲ ನಿಮಗೆ ಪರಿಚಯ ಆದರೆ ಬಿಡುವುದೇ ಇಲ್ಲ ಅವರು ಅಂತೇಳಿ. ಅಂದರೆ ಸಹವಾಸ ದೋಷ. ಇವತ್ತು ಶಿವರಾಮ್ ಶೆಟ್ಟರು ಕೂಡ ಅದೇ ರೀತಿ ಆಗ್ತಾ ಇದ್ದಾರೆ. ಇವತ್ತು ಯಾರು ಮಂಗಳೂರಿನಲ್ಲಿ ಇಂಥವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಇಲ್ಲ. ನಾರಾಯಣ ಕಜೆ ಅವ್ರ ಫೋನ್ ಬಂತ, ಅಯ್ಯೋ ರಾಮ ಬರ್ತೇನಂತ ಒಪ್ಪಲೇಬೇಕು, ಆ ಪರಿಸ್ಥಿತಿ ಇದೆ. ನಾನು ಇವರು ಮೊದಲು ಕರೆದಾಗ ನಾನು ಮಹಾನಗರ ಸೇವಾ ಪ್ರಮುಖ ಆಗಿದ್ದೆ. ಆಗ ಹೇಳಿದೆ ನಾನು ತುಂಬ ಹಿರಿಯರನ್ನ ಕಳಿಸ್ತೇನೆ, ನಾನು ಮತ್ತೊಂದು ಸಲ ಬರ್ತೇನೆ ಅಂತೇಳಿ ಹೀಗೆ ಹೇಳ್ತಾ ಒಂದು 5 ವರ್ಷ ಆಯಿತು. ಈಗ ಏನಾಯಿತು ಅಂದರೆ ಸೇವಾ ಭಾರತಿಗೆ ನಾನು ಕಾರ್ಯದರ್ಶಿ ಆಗಿ ಬಂದೆ. ಇದು ದೇವರ ಅನುಗ್ರಹ. ಈಗ ಅವರು ಕರೆದಾಗ ನಾನು ಬರೋದಿಲ್ಲ ಅಂತ ಹೇಳಲಿಕ್ಕೆ ಭಾರಿ ಕಷ್ಟ ಇದೆ. ಅಂತ ನಾರಾಯಣ ಮತ್ತು ಶಿವ ಇವರಿಬ್ಬರು ಜೊತೆಗಿದ್ದು ಇವತ್ತು ಈ ಸಂಘಟನೆಯನ್ನು ತುಂಬ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ. ನನಗೆ ಶಿವರಾಮ್ ಶೆಟ್ಟರು ಹೇಳಿದರು, ಈಗ ನನ್ನ ಮನಸ್ಸಲ್ಲಿ ಮತ್ತು ನನಗೆ ಆಯುಷ್ ಇದ್ದರೆ ಈ ಪರಮಪೂಜ್ಯ ಸರ್ಸಂಘ ಚಾಲಕರು ಇಲ್ಲಿಗೆ ಬರಬೇಕು ಅಂತ ಹೇಳಿದರು. ಖಂಡಿತ ದೇವರು ನಿಮ್ಗೆ ಆ ಶಕ್ತಿಯನ್ನು ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಕೊಡ್ತಾನೆ. ಖಂಡಿತ ಪರಮಪೂಜ್ಯ ಸರ್ಸಂಘ ಚಾಲಕರು ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಭಾಳ ಸಂತೋಷ. ಮತ್ತು ಪೂಜ್ಯರು ಹೇಳಿದರು, ಈಗ ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ಊರಿನಲ್ಲಿ ಶಿಶು ಮಂದಿರ ಆಗಬೇಕಂತ. ಅವರ ಒಂದು ಮಾತಿಗೆ ಒಂದು ಅನುಮೋದನೆ ಥರ ನಾನೊಂದು ಮಾಹಿತಿಯನ್ನು ಅವ್ರಿಗೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. 3ನೇ ತಾರೀಕು ಫೆಬ್ರವರಿ ಏನು ನಮ್ಮದು ಅಡ್ಯಾರ್ನಲ್ಲಿ ಅಡ್ಯಾರ್ ಗಾರ್ಡನ್ ಅಂತಿದೆ, ಅಲ್ಲಿ ಒಂದು ಇಡೀ ವಿಭಾಗದ 300ರಿಂದ 1,000 ಬಾಲಗೋಕುಲಗಳನ್ನ ನಡೆಸ್ತಕ್ಕಂಥ ತಾಯಂದಿರಿಗೆ ಪ್ರಶಿಕ್ಷಣ ಕೊಡಲಿಕ್ಕೆ ಹೊರಟಿದ್ದಾರೆ. ಅವ್ರ ಮನಸ್ಸಲ್ಲಿತ್ತು, ಅದನ್ನು ದೇವರು ಇನ್ನೊಂದು ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾನೆ ಅಂತ ಅವರಿಗೊಂದು ಹೇಳಲಿಕ್ಕೆ ನಾವು ಹೊರಟದ್ದು. 3 ತಾರೀಕು ಫೆಬ್ರವರಿ 12:30 ಗಂಟೆಯಿಂದ ಸಂಜೆವರೆಗೆ. ನಾವು ಶೆಟ್ರ ಹತ್ರ ಹೋದ್ವಿ. ತುಂಬ ಜನ ಹೇಳಿದರು ಅವ್ರು ಕೊಡಲಿಕ್ಕಿಲ್ಲ ಮಾರಾಯರೆ, ಅವರೆಲ್ಲ ಮದುವೆಗಳು ಹಾಲುಗಳು ಫಂಕ್ಷನ್ ಇರ್ತಂತ. ಅದಕ್ಕೆ ನಾನೊಂದು ಸುಮ್ಮನೆ ಒಂದು ಪ್ರಯತ್ನ ಮಾಡೋಣ ದೇವರಿಚ್ಛೆ ಅಂತ ಹೋದ್ವಿ. ನಾನು ಹೋಗಿ ಅಲ್ಲಿ ಶೆಟ್ರ ಹತ್ರ ಮಾತಾಡಿದೆ, ಹೀಗೆ ಕಾರ್ಯಕ್ರಮ ಉಂಟು, ನೀವು ಕೊಡ್ತೀರಾ? ನಾನು ಮುಖ್ಯ ಶಿಕ್ಷಕ ಆಗಿದ್ದೆ, ನಿಮ್ಗೆ ಏನು ಬೇಕು ಎಲ್ಲವೂ ಕೊಡ್ತೇನೆ ಅಂತ ಹೇಳಿಬಿಟ್ರು. ಇವತ್ತು ಇಡೀ ಜಗತ್ತು ದೇಶ ಭಾರತದ ಕಡೆ ನೋಡ್ತಾ ಇದೆ. ನೀವೇನು ಅಂದ್ಕೊಳ್ತಾ ಇದ್ರೆ ಅದು ಆಗ್ತಾಯಿದೆ. ತುಂಬ ಹಿಂಜರಿದಿದ್ರು, ಅಡ್ಯಾರ್ ಗಾರ್ಡನ್ ಸಿಗಲಿಕ್ಕಿಲ್ಲ ಅಂತೇಳಿ. ನಾನು ಸುಮ್ಮನೆ ಹೋಗಿ ನಮಸ್ತೆ, ಈಗೀಗ ಸಂಘದ ಕಾರ್ಯಕ್ರಮ ಇದೆ, ನಮ್ಮಲ್ಲಿ ಏನಿಲ್ಲ ಕೊಡ್ಲಿಕ್ಕೆ, ನಿಮಗೆ ಒಂದು ಮೇಂಟೆನೆನ್ಸ್ ಚಾರ್ಜ್ ಕೊಡ್ಬೋದು ಅಂತೇಳಿ. ಅದಕ್ಕೆ ದಾಲ ಬಡ್ಚಿ ಮರ ನೀರು ಮಲ್ಪಲೆ ಅಂತೇಳಿ ಎಷ್ಟು ಖುಷಿಯಾಗಿರ್ಬೋದು ನಮಗೆ ಹೇಳಿ. ಹಾಗೆ ಅವರ ಮನಸ್ಸಲ್ಲಿ ಇದ್ದಿದ್ದು, ಅಸರಣ್ಣವರ ಮನಸ್ಸಲ್ಲಿ ಏನಿತ್ತು ಅದು ಇವತ್ತು ದೇವರು ನಡೆಸಿ ಕೊಡ್ತಾ ಇದ್ದಾನೆ. ಈ ರೀತಿ ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಇವತ್ತು ಶೋಭಕ್ಕ ಇಲ್ಲಿಯ ಮಾತಾಜಿ ಅವರು ಮಕ್ಕಳೆಲ್ಲ ಕಾರ್ಯಕ್ರಮ ಮಾಡಿದಾಗ ಅವ್ರ ಜೊತೆಗೆ ಅವರು ಮಕ್ಕಳಾಗಿಬಿಟ್ಟಿದ್ರು. ಅವರಿಗೆ ನೋಡಿ ಈ ಕೆಲವರಿಗೆಲ್ಲ ಇರ್ತದೆ, ಏನಪ್ಪ ಇವ್ರಿಗೆ ಏನು ತಲೆ ಸರಿಯಿಲ್ಲ, ಇವರು ನಾರಾಯಣ ಕಜೆ ಮತ್ತು ಈ ಶೋಭಕ್ಕ ಒಂದು ಬಾಲಗೋಕುಲ ಅಂತಿದ್ದಾರೆ. ಅದಕ್ಕೆ ಒಬ್ಬರು ಸೂರ್ಯನಾರಾಯಣರಾವ್ ಅಂತ ಒಬ್ಬರು ಹಿರಿಯ ಪ್ರಚಾರಕರಿದ್ದರು. ಅವರೊಂದು ಮಾತನ್ನು ಹೇಳಿದರು. ಸಂಘನಿಕೇತನಕ್ಕೆ ಬಂದಾಗ ಒಂದು ಪ್ರಶ್ನೆ ಕೇಳಿದರು ನನಗೆ, ಈ ತೆಂಗಿನ ಮರ ಹಾಕಿದ್ದು ಯಾರಪ್ಪ ಗೊತ್ತಾ ನಿನಗೆ ಅಂತ ಕೇಳಿದ್ರು. ನಾನು ಕೂಡಲೇ ಹೇಳಿದೆ ನನಗೆ ಗೊತ್ತಿಲ್ಲ ಅಂತ.
ಅದಕ್ಕೆ ಅವ್ರು ಹೇಳಿದರು, ನಾನಪ್ಪ ಹಾಕಿದ್ದು, ನೀವು ಇವತ್ತು ಎಳ್ನೀರು ಬೊಂಡ ಕುಡಿತಾ ಇದ್ದೀರಿ. ನೋಡಿ, ಇದರಲ್ಲಿ ಅರ್ಥ ಎಷ್ಟಿದೆ ಅಂದರೆ, ಅವರು 14 ಕಿಲೋಮೀಟರ್ ಹೋಗಿ ಒಂದು ಶಾಖೆಯನ್ನು BC ರೋಡ್ ಹತ್ರ ಮಾಡ್ತಾ ಇದ್ದರು. ಅದರ ಪ್ರತಿಫಲ ಇವತ್ತು ನಮಗೆ ಕಾಣಲಿಕ್ಕೆ ಶುರು ಆಗಿದೆ. ಹಾಗೆ ಇವತ್ತು ನಾರಾಯಣ ಕಜೆ ಇರ್ಬೋದು, ಶಿವರಾಮ್ ಶೆಟ್ಟಿ ಇರ್ಬೋದು, ಕೇಶವಣ್ಣ ಇರ್ಬೋದು, ಇಡೀ ತಂಡ, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅವರ ಪಟ್ಟ ಪ್ರತಿಯೊಂದು ಶ್ರಮ ಅದು ಒಂದಿನ ಸಾರ್ಥಕ ಆಗಲಿಕ್ಕೆ ಹತ್ತಿರ ಬರ್ತಾ ಇದೆ, ತುಂಬ ಹತ್ತಿರ ಬರ್ತಾ ಇದೆ. ಇವತ್ತಿಲ್ಲಿ ತುಂಬ ಜನ ತಾಯಂದಿರಿದ್ದೀರಿ. ಅದಕ್ಕೆ ನಾನೊಂದು ತಾಯಿಯ ಉದಾಹರಣೆ ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ. ಪೂಜ್ಯರು ಎಲ್ಲವನ್ನ ನಮಗೆ ತಿಳಿಸಿದಾರ. ನನಗೆ ಕೊಟ್ಟ ಇತಿಮಿತಿ ಸಮಯದಲ್ಲಿ ನಾನು ಮುಗಿಸ್ತೇನೆ. ಒಂದು ಮಗು ಶಾಲೆಯಿಂದ ಓಡೋಡಿ ಬಂತು. ಓಡೋಡಿ ಬಂದ ಕೂಡಲೇ ತಾಯಿ ಕೇಳಿದರು, ಏನಾಯ್ತು ಮಾರಾಯ ನಿನಗೆ ಅಂತೇಳಿ. ಇಲ್ಲ, ತಾಯಿ ಒಂದು ನಿಮಗೆ ಚೀಟಿ ಕೊಟ್ಟಿದ್ದಾರೆ ಅಂತೇಳಿ ಚೀಟಿ ತೆಗೆದು ತಾಯಿ ನೋಡಿದರು. ಮಗುಗೆ ಹೇಳಲಿಲ್ಲ ಆ ಚೀಟಿಯಲ್ಲಿ ಏನಿದೆ ಅಂತೇಳಿ. ಅವನಿಗೆ ಭಾರಿ ಕ್ಯೂರಿಯಾಸಿಟಿ ತುಂಟ. ಅವನು ಕೇಳಿದ, ಏನುಂಟು ಅಂತೇಳಿ. ಅದಕ್ಕೆ ತಾಯಿ ಹೇಳಿದರು, ನೀನು ತುಂಬ ಜಾಣ ಇದ್ದಿದ್ದಿ, ನಿನಗೆ ಶಾಲೆಯಲ್ಲಿ ಆಗ್ತಾ ಇಲ್ಲ, ನಿನಗೆ ನಾನೇ ಶಿಕ್ಷಣ ಕೊಡಬೇಕು ಅಂತ ಹೇಳಿದರು. ಆಗ ಆ ತಾಯಿ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದರು. ಅವರು ಅದೇ ವೃತ್ತಿಯಲ್ಲಿದ್ದರು. ಶಿಕ್ಷಣ ಕೊಡ್ತಾ ಇವನು ಬೆಳೀತಾ ಅದ್ಭುತಗಳನ್ನು ಮಾಡಲಿಕ್ಕೆ ಹೊರಟ. ಇವತ್ತೇನು ನಾವು ಇಲ್ಲಿ ಬೆಳಕಿನಲ್ಲಿ ಕೂತಿದ್ದೀವಿ, ಇದನ್ನು ಅವನು 9,999 ಸಲ ಪ್ರಯತ್ನ ಮಾಡಿದ, ಆದರೂ ಬೆಳಕು ಬರಲಿಲ್ಲ. 10,000 ಸಲ ಪ್ರಯತ್ನ ಮಾಡಿದಾಗ ಬೆಳಕು ಬಂತು. ಹಾಗೆ ಕೇಶವಣ್ಣ ಇವತ್ತು 10,000 ಸಲ ಒಬ್ಬೊಬ್ಬರನ್ನ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೆಳಕು ಖಂಡಿತ ಬರ್ತಾ ಇದೆ. ಆ ವ್ಯಕ್ತಿ ಯಾರು ಅಂತ ಹೇಳಿದರೆ, ಅವನೇ ಮುಂದೆ ಥಾಮಸ್ ಆಲ್ವಾ ಎಡಿಸನ್ ಅಂತ ಆಗ್ಬಿಟ್ಟ. ಇವತ್ತು ಅವನ ಹೆಸರಲ್ಲಿ 1,035 ಪೇಟೆಂಟ್ಗಳಿದೆ. ಅಷ್ಟು ಸಂಶೋಧನೆಗಳನ್ನು ಮಾಡಿದ. ಅವನು ಮಾಡ್ತಾ ಇರಬೇಕಾದ್ರೆ, ಬೆಳೀತಾ ಇರಬೇಕಾದ್ರೆ ತಾಯಿ ತೀರಿ ಹೋಗ್ತಾರೆ. ಸಾಮಾನ್ಯ ತಾಯಿ ತೀರಿ ಹೋದ್ಮೇಲೆ ನಾವು ಒಂದ್ಸಲ ಮನೆಯನ್ನು ಸ್ವಚ್ಛ ಮಾಡಿ ಏನೇನಿದೆ ಅಂತ ನೋಡ್ತೇವೆ. ಆಗ ಆ ಚೀಟಿ ಕೊಟ್ಟದ್ದು ಬಿತ್ತು, ಕೆಳಗೆ ಬಿದ್ದಾಗ ಆ ಚೀಟಿಯಲ್ಲಿ ಬರೆದದ್ದು ನೋಡಿ ಅವನಿಗೆ ಕಣ್ಣೀರು ಬಂತು. ನನ್ನ ತಾಯಿ ಎಷ್ಟು ಶ್ರೇಷ್ಠ ತಾಯಿ, ನಮ್ಮ ಟೀಚರ್ ಈಗ ಶಾಲೆಯಿಂದ ಈ ಥರ ಬರೆದಿದ್ರು, ನಾನು ಅದೇನಂತ ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ಊಹಿಸ್ಕೊಳ್ಳಿ. ಈ ರೀತಿ ಬರೆದಿದ್ರು, ನನಗಿಷ್ಟು ಪರಿಶ್ರಮ ಪಟ್ಟು ನನ್ನನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಮಾಡಿದ್ರಲ್ಲ ಅಂತ ಅವನಿಗೆ ಕಣ್ಣೀರು ಬಂತು. ಅಂದರೆ ಯಾವ ವ್ಯಕ್ತಿಯನ್ನು ಶಾಲೆಯಲ್ಲಿ ಸಾಕಾಗಿದೆ ಮಾರ ಇವನನ್ನು ಕೊಂಡೋಗಿ ಅಂತ ಹೇಳಿದಂಥ ವ್ಯಕ್ತಿಯನ್ನು ಒಬ್ಬ ಥಾಮಸ್ ಆಲ್ವಾ ಎಡಿಸನ್ ಮಾಡಬೇಕಾದ್ರೆ ಇವತ್ತು ಶೋಭಕ್ಕನಂತವರು ಸಾವಿರಾರು ಮಕ್ಕಳಿಗೆ ಇವತ್ತು ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವ್ರ ಹೆಸರು ಯಾಕಂದರೆ ಅವ್ರೀಗ ಮಾತಾಜಿದ್ದಾರೆ, ಇಂಥ 100 ಜನ ತಾಯಂದಿರು ಇರ್ಬೋದು. ಹಾಗೆ ಇವತ್ತು ಕೇಶವ ಶಿಶು ಮಂದಿರ ಸಂಸ್ಕಾರ ಕೊಡುವ ಅಗ್ರಸ್ಥಾನದಲ್ಲಿದೆ. ಅದಕ್ಕೆ ಇತ್ತೀಚೆಗೆ ನಮಗೆ ಒಂದು ದೊಡ್ಡ ಸಂಸ್ಥೆಗಳು ಕರೆದಿದ್ರು, ಇನ್ಫೋಸಿಸ್, ಬಯೋಕಾನ್. ಅವ್ರು ಏನು ಹೇಳಿದ್ದಾರೆ ಅಂದರೆ, ವಿಶಾಲ ಕುಟುಂಬ ಅಂತ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಅವ್ರಿಗೆ ಈಗ ಎಚ್ಚರ ಆಗಿದೆ, ಹಿಂದೂ ಉಳಿಯುವುದಿಲ್ಲ, ಇನ್ನು ಈ ಥರ ಮುಂದುವರೆದ್ರೆ ಉಳಿಯುವುದಿಲ್ಲ. ಯಾಕೆ ಉಳಿದಿಲ್ಲ? ಇವತ್ತು ಲವ್ ಜಿಹಾದ್ ಇದೆ, ಸುಪೋಷಿತ್ ಭಾರತ ಇದೆ. ಈಗ ಪೂಜ್ಯರು ಹೇಳಿದರು, ಮೊದಲು ನಾವೆಲ್ಲ ಏನು ತಿಂತಿದ್ವಿ? ನಾಸಾದಲ್ಲಿ ಒಂದು ರಿಸರ್ಚ್ ಮಾಡಿದರು. ಏನು ರಿಸರ್ಚ್ ಮಾಡಿದ್ರು ಅಂದರೆ, ಈ ಗಂಜಿ ಉಪ್ಪಿನಕಾಯಿ ತಿಂದವರು ಎಷ್ಟು ಜನ ಇದ್ದಾರೆ, ಎಷ್ಟು ಹುಷಾರಿದ್ದಾರೆ ಅಂತ ರಿಸರ್ಚ್ ಮಾಡಿದರೆ 10 ಜನ ತಿಂದರು. 10 ಜನ ಗಂಜಿ ಉಪ್ಪಿನಕಾಯಿ ತಿಂದವರು ಅಲ್ಲಿ ಶ್ರೇಷ್ಠ ವಿಜ್ಞಾನಿಗಳು ಅಮೇರಿಕಾದಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆ ಇದಾಯಿತು? ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾರು ಫ್ಲ್ಯಾಟಲ್ಲಿ AC ರೂಮ್ನಲ್ಲಿದ್ದಾರೆ ಅವರು ಬರ್ಗರ್ ಪಿಜ್ಜಾ ತಿಂದು ಸುಪೋಷಿತ್, ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಮೋದಿಯವರೇ ನೇರ ಪೋಷಣ್ ಸೆ ರೋಷನ್ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನನ್ನು ಸಂಘದ ಕಡೆಯಿಂದ ಪ್ರಾಂತ ಪ್ರಮುಖ ಅಂತ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಮೋದಿಯವರು ಎಷ್ಟು ಲಕ್ಷ್ಯ ಕೊಡ್ತಾ ಇದ್ದಾರೆ ಇವತ್ತಂತಂದರೆ, ಪ್ರತಿಯೊಂದು ಮಗು ಫಸ್ಟ್ 1000 ಡೇಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಗರ್ಭಾವಸ್ಥೆಯಿಂದ ಮಗು 2 ವರ್ಷ ಆಗುವವರೆಗೆ ಅದಕ್ಕೆ ಏನು ಪೋಷಕಾಂಶಗಳು ಬೇಕು ಅದನ್ನು ಕೊಡಬೇಕು. ನಾವು ಇವತ್ತೇನಾಗಿದೆ, ಪೂಜಾರಿ ಹೇಳಿದರು, ಮಗುವಿಗೆ ತೊಂದರೆ ಕೊಡಬಾರ್ದು, ಬರ್ಗರ್, ಕೋಕೋ ಏನು ಬೇಕಾದ್ರೂ ಕೊಡ್ತಾ ಇದೆ. ಪರಿಸ್ಥಿತಿ ಏನು ಮುಂದೆ? ಅವನಿಗೆ 25 ವರ್ಷ ಆಗ ಒಂದು ಅಲ್ಲಿ ಹೋಗಿ ಬಾಮರ ಇಜ್ಜಿ ಆಪೂಜಿ ಬಚ್ಚುಂಡು. ಇವರು ಗಟ್ಟಿದ್ದಾರೆ, 50 ವರ್ಷ 60 ವರ್ಷ 100 ವರ್ಷದವ್ರು ಗಟ್ಟಿದ್ದಾರೆ. ಇವನಿಗೆ 25 ವರ್ಷ ಯಾಕೆ ಆಗೋದಿಲ್ಲ? ಅವನದೇನು ಆಹಾರ ಪದ್ಧತಿ? ಇವತ್ತು ಮೋದಿಯವರು ಅದನ್ನು ಕೂಡ ಮುಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಈ ಸುಪೋಷಿತ್ ಭಾರತ್ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರಲ್ಲಿ ಕೂಡ ನಾವೆಲ್ಲರೂ ಭಾಗಿಯಾಗಬೇಕು. ಇವತ್ತು ಮೌಲ್ಯಗಳ ಬಗ್ಗೆ ಪೂಜ್ಯರು ತುಂಬ ಸ್ಪರ್ಶ ಮಾಡಿದರು. ನೋಡಿ, ಯದ್ಯದಾಚರತಿ ಶ್ರೇಷ್ಠ ತತ್ ದೇವೇತರೋ ಜನ. ಅಂದರೆ ಹಿರಿಯರು ಏನನ್ನು ಆಚರಣೆ ಮಾಡ್ತಾರ ಹಾಗೆ ಮಕ್ಕಳು ನಡ್ಕೊಂಡು ಹೋಗ್ತಾರೆ. ಇವತ್ತಿಲ್ಲಿ ಒಬ್ಬ ಹಿರಿಯ ಸ್ವಯಂ ಸೇವಕರು ಕೂತಿದ್ದಾರೆ.
ನಾರಾಯಣ ಭಟ್ ಅಂತ ಅವ್ರ ಹೆಸರು, ರಿಟೈರ್ಡ್ ಮಾಸ್ಟ್ರು. ಅವ್ರು ಹಿಂದೆ ಬಂದು ನಿಂತ್ಕೊಂಡಿದ್ರು. ಅವ್ರಿಗೆ ವಯಸ್ಸು ಕೇಳಿದರೆ, ಅವರ ಸಕ್ರಿಯತೆ ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಅವ್ರು ಹೇಗೆ ಇಷ್ಟು ಮಾಡಿದಾರ? ಅವರು ಕೃಷಿಯಲ್ಲಿ ಸಮಾಜದೊಟ್ಟಿಗೆ ಸೇವೆ ಮಾಡ್ತಾ ಬದುಕ್ತಾ ಇದ್ದಾರೆ. ರಾಮನ ಬಗ್ಗೆ ಹೇಳಿದರು ಪೂಜ್ಯರು. ರಾಮನನ್ನು ಆಧರಿಸಬೇಕು, ರಾಮ ಅಂದರೆ ಏನು ಎಲ್ಲವನ್ನು ತಿಳಿಸಿದರು. ಇವತ್ತು ಇಡೀ ಜಗತ್ತು ಭಾರತವನ್ನು ನೋಡ್ತಾ ಇದೆ. ನಾನು ಇತ್ತೀಚೆಗೆ ಸೀತಾರಾಮ್ ಕೆದಿಲಾಯರೊಟ್ಟಿಗಿದ್ದೆ. ಅವರು ಭಾರತದ ಬಗ್ಗೆ ಒಬ್ಬರು ಹಿರಿಯರ ಹತ್ರ ಉತ್ತರ ಕೊಡ್ತಾ ಇದ್ರು. ಏನು ಬ್ರಹ್ಮ ಅಂದರೆ ಏನು, ಹಿಂದೂ ಅಂದರೆ ಏನು, ಭಾರತ ಅಂದರೆ ಏನು, ಸಾರಸ್ವತ ಅಂದರೆ ಏನು, ಇದೆಲ್ಲದರ ಅರ್ಥ ಜ್ಞಾನ, ಇದು ಸನಾತನವಾದದ್ದು ಅಂತ ಹೇಳಿದರು. ಒಬ್ರಿಗೆ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದರು, ಭಾರತ ಎಲ್ಲಿದೆ ಅಂತ ಅವ್ರಿಗೆ ಪ್ರಶ್ನೆ ಕೇಳಿದರು. ಭಾರತ ಇವತ್ತು ಹಳ್ಳಿಗಳಲ್ಲಿದೆ. ಒಬ್ಬ ತಾಯಿ ಅವರು 5500 ಕಿಲೋಮೀಟರ್ ನಡಿಬೇಕಾದ್ರೆ ಒಬ್ಬ ತಾಯಿ ಬಂದು ಕಣ್ಣೀರಿಟ್ಟು ಅವರ ಪಾದಕ್ಕೆ ನಮಸ್ಕಾರ ಮಾಡಿದರು. ಅದಕ್ಕೆ ಕೇಳಿದ್ರು, ಅಮ್ಮ ಏನಾಯಿತು ಏನಾಯಿತು? ಅದಕ್ಕೆ ಅವ್ರು ಹೇಳಿದರು, ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ, ಅದಕ್ಕೆ ಕ್ಷಮಿಸಬೇಕು ಅಂತ ಹೇಳಿದರು. ಏನಂದರೆ ಅವರ ಗಂಡ ದಿನನಿತ್ಯ ಕುಡಿದು ಮನೆಗೆ ಬರುವ. ಅದಕ್ಕೆ ಇವು ತಾಯಿ ಏನು ಮಾಡಿದ್ರು, ಒಂದು ಕರೆಂಟ್ ಕಂಬಕ್ಕೆ ಅವನನ್ನು ಕಟ್ಟಿ ಅವನಿಗೆ 3-4 ಬಕೆಟ್ ನೀರು ಹಾಕಿದರು. ಅದೊಂದು ದೊಡ್ಡ ಅಪರಾಧ ಅಂತ ಅನಿಸಿದ್ದು. ಆಗ ಕೆದಿಲಾಯರು ಹೇಳಿದರು, ಅಮ್ಮ ನೀವು ಮಾಡೋದು ಸರಿ ಇದೆ. ಇದನ್ನು ನಮ್ಮ ಬಾಲಗೋಕುಲಕ್ಕೆ ಬಂದ ಒಂದು ಮಗು ಅವರ ಅಜ್ಜನಿಗೆ ಹೋಗಿ ನಮಸ್ಕಾರ ಮಾಡ್ತಾಯಿತ್ತು. ದಿನ ನಮಸ್ಕಾರ ಮಾಡುವಾಗ ಅಜ್ಜ ಕುಡ್ದಿದ್ರು. ಒಂದು ದಿನ ನಮಸ್ಕಾರ ಮಾಡುವಾಗ ಅಜ್ಜ ಕುಡ್ದಿರಲಿಲ್ಲ. ಆಗ ಕೇಳಿದ್ದು, ಅಜ್ಜ ಹೇಳಿದರು, ನನಗೆ ನಮಸ್ಕಾರ ಮಾಡಬೇಡ ತಾಯಿ, ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತೇಳಿ ಈ ಮಾತಾಜಿ ಹತ್ರ ಬಂದು ಈಗ ನಿಂತಿದ್ರು ಕಿಟಕಿಯಲ್ಲಿ. ನಾನು ನಿಮಗೆ ನಮಸ್ಕಾರ ಮಾಡಬೇಕು, ನನ್ನ ಮೊಮ್ಮಗು ನನಗೆ ಬಂದು ನಮಸ್ಕಾರ ಮಾಡಿದ್ದು ನನಗೆ ತುಂಬ ಬೇಸರ ಆಯಿತು. ನಾನು ದಿನನಿತ್ಯ ಕುಡಿದು ಬರ್ತಿದ್ದೆ, ಇವತ್ತು ಮಾತ್ರ ಕುಡಿದಿರಲಿಲ್ಲ. ನನ್ನ ಜೀವನದಲ್ಲಿ ಎಂದೆಂದು ಕುಡಿಯೋದಿಲ್ಲ. ನಾನು ಅವಳಿಗೆ ನಮಸ್ಕಾರ ಮಾಡ್ತೇನೆ. ಆ ಮಗುವಿಗೆ ಅಜ್ಜ ಹೇಳಿದರು, ನೀ ನನ್ನ ತಾಯಿ. ಈ ಒಂದು ಪದ್ಧತಿ ನಮ್ಮ ಕುಟುಂಬಗಳಲ್ಲಿ ಇತ್ತು. ಈಗ ಅದು ನಿಧಾನವಾಗಿ ಅಳಿಸಿ ಹೋಗ್ತಾ ಇದೆ. ಅದನ್ನು ಪುನರ್ ನಾವು ಪ್ರತಿಷ್ಠೆ ಮಾಡಬೇಕು. ರಾಮ 22 ತಾರೀಕಿಗೆ ಪ್ರತಿಷ್ಠೆ ಆಗ್ತಾ ಇದೆ, ಬಾಲರಾಮ. ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಇವತ್ತು ಸಮಸ್ಯೆಗಳಿದೆ, ಆದರೆ ಒಂದು ರಾಮ ಒಂದು ಪ್ರತಿಷ್ಠಾಪನೆ ಆದ ಮೇಲೆ ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ ಅಂತ ನಮಗೆಲ್ಲ ಒಂದು ದೊಡ್ಡ ಆಶೆ ಇದೆ. ರಾಮ ಅಂದರೆ ಏನು? ರಾಮ ಅಂದರೆ ಪ್ರೀತಿ, ರಾಮ ಅಂದರೆ ಶಾಂತಿ, ರಾಮ ಅಂದರೆ ಸರ್ವಸ್ವ. ಎಲ್ಲರೂ ಶಾಂತಿ ಸುಖವಾಗಿರಬೇಕು. ಹಿತಭಾಷಿ, ಮಿತಭಾಷಿ, ಪೂರ್ವಭಾಷಿ ಅಂತ ಹೇಳ್ತೇವೆ. ಈ ಮಕ್ಕಳಿಗೆ ಈ 3 ಗುಣಗಳನ್ನು ಕಲಿಸಿಕೊಡ್ಬೇಕು. ನಾನು ಕೆಲವು ಶೆಟ್ರುಗಳು ತುಂಬ ನನಗೆ ಪರಿಚಯ ಇದೆ. ಅವರಿಗೆ ಕೇಳುವಾಗ, ಶೆಟ್ರೆ ಇದ್ದೆ ಇಲ್ಲಿ ಒಲ್ಪ ಅಂತ ಕೇಳುವಾಗ, ಯಾನಿದ್ದೆ ಫ್ಲಾಟ್ ಇಡಲ್ಲ ಅಂತೇಳಿ. ಆ ಗುತ್ತು ಎಲ್ಲ ಎಲ್ಲಿ ಹೋಯ್ತು? ಇಜ್ಜಿ ಮಾರಾಯ ಭಾರಿ ಬಂಗಾಪುಂಡಿತ್ತೆ, ಏನು ಫ್ಲಾಟ್ ಇಡಲ್ಲ ಅಂತ. ಅಂದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಎಲ್ಲರೂ ಹಳ್ಳಿಗಳನ್ನು ಬಿಟ್ಟು ನಾವು ಸಿಟಿಗೆ ಬರ್ತಾ ಇದ್ದೇವೆ. ದೊಡ್ಡ ದೊಡ್ಡ ಆಸ್ತಿಗಳು. ಅದಕ್ಕೆ ಏನು ಕೆದಿಲಾಯರು ಹೇಳಿದರು, ಭಾರತ ಎಲ್ಲಿದೆ ಅಂದರೆ ಹಳ್ಳಿಗಳಲ್ಲಿದೆ. ಅದಕ್ಕೆ ರಾಮನ ಪೂಜೆ ಮಾಡ್ತಾ ರಾಮನ 3 ಗುಣಗಳನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು. ಹಿತವಾಗಿ ಮಾತಾಡಬೇಕು. ನಾವೇನು ಮಾಡ್ತೇವೆ, ಅವು ಅಂಚಮಾರ, ಅವು ಸರಿಜ್ಜಿ, ಇವು ಸರಿಜ್ಜಿ, ಎಲ್ಲರಿಗೆ ಬೈಯುದು. ಆದರೆ ನಾನು ಭಾರತಕ್ಕೋಸ್ಕರ ಏನಾದರೂ ಮಾಡಿದ್ದೇನೆ ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಹತ್ರ ಉತ್ತರ ಇಲ್ಲ. ಪೂರ್ವ ಭಾಷೆ ಅಂದರೆ ಏನು? ನಾವು ಹೇಗೆ ಹೋಗ್ತೇವೆ, ಒಂದು ಫ್ಲಾಟಲ್ಲಿ ಹೋಗಬೇಕಾದ್ರೆ ಸರ್ತ ಹೋಗೋದು. ಒಬ್ಬನಿಗೆ ನಕ್ಕರೆ ಅವನಿಗೆ ಕಂಡಪಟ್ಟಿ ಲಾಸ್ ಆದಾಗೆ. ನಾನೊಂದು JSW ಅಂತ ದೊಡ್ಡ ಕಂಪನಿಗೆ ಹೋಗಿದ್ದೆ ಒಂದು ಸಲ. ಅದರಲ್ಲೇ 2 ನನ್ನ ಮಿತ್ರರಿರ್ತಾರೆ. ಒಬ್ರಿಗೊಬ್ರಿಗೆ ಪರಿಚಯ ಮಾಡ್ಕೊಂಡಿಲ್ಲ ಅವರು. ಯಾಕಂದರೆ ಅವನು ದೊಡ್ಡ ಪೋಸ್ಟಲ್ಲಿದ್ದಾನೆ, ವೈಸ್ ಪ್ರೆಸಿಡೆಂಟ್, ಇವಾಗ ಸಾಮಾನ್ಯ ಒಂದು DGM. ಇದಲ್ಲ ಪೂರ್ವ ಭಾಷೆ ಅಂದರೆ. ನಾನು ಪರಿಚಯ ಮಾಡ್ಕೋಬೇಕು. ನಾನು ಸುರೇಶ ಇಲ್ಲಿದ್ದಾರ, ರಾಮ ಇಲ್ಲಿ ಕೂತ್ಕೊಂಡಿದ್ದಾರ. ಇಡೀ ಕರ್ನಾಟಕದಲ್ಲಿ ಮೂಲೆಗೆ ಅವ್ರಿಗೆ ಪರಿಚಯ ಆದರೆ ಸಾಕು, ನಾರಾಯಣ ಗಜೆ ಫೋನ್ ಬಂತು. ರಾಮನ ಏನು ಪೂರ್ವ ಭಾಷೆ ಇದೆ, ಅವ್ರು ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾರಾಯಣ ಗಜೆ ಬಲೆ, ಕೇಶವ ಮಂದಿರ, ಶಿಶು ಮಂದಿರಕ್ಕೆ ಬಲೆ ಅಂತ. ಈ ರೀತಿ ಆ ಪೂರ್ವ ಭಾಷೆಯನ್ನು ಕಲಿಬೇಕು. ಹಿತಭಾಷೆ, ಹಿತವಾಗಿ ಮಾತಾಡಬೇಕು. ನಾವೇನು ಮಾತಾಡ್ತೇವೆ, ಒಟ್ಟು ಮಾತಾಡ್ತೇವೆ. ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು, ಇಕ್ಕವರಿಗೆ ಬೈಯೋದು. ಆದರೆ ನಾನೇನು ಮಾಡಿದಂಥ ಪ್ರಶ್ನೆ ಮಾಡಿದಾಗ ಉತ್ತರ ಬರ್ತದೆ. ಪೂಜ್ಯರು ಹೇಳಿದರು, ನಮಗೆ ಒಂದೇ ಮಗು ಇದೆ, ನಮಗೆ ವೃದ್ಧಾಶ್ರಮ ಬರ್ತದೆ ಅಂತ ಹೇಳಿದರು. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನನಗೆ ಒಂದು 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಮನೆಗೆ ಇತ್ತೀಚೆಗೆ ಒಬ್ಬರು ಶೆಟ್ರು ಬಂದರು ಕುಂದಾಪುರ ಕಡೆಯಿಂದ. ನಮ್ಮ ಮನೆಯಲ್ಲಿ ಶ್ರೀಧರ್ ಸಾಗರ್ ಅಂತ ತುಂಬ ಹಿರಿಯ ಪ್ರಚಾರಕರು ಊಟಕ್ಕೆ ಬಂದಿದ್ದರು. ಅವರು ಆ ಹುಡುಗಿಯನ್ನು ಕರಿಬೇಕಪ್ಪ, ನಮ್ಮ ಗುರುಕುಲದಲ್ಲಿ ಓದಿದ್ದಾಳ ಅಂತ ಹೇಳಿದರು. ಅವಳು ಡಾಕ್ಟ್ರು. ನಾನು ಅವಳನ್ನು ಊಟ ಕರಿಬೇಕಂದ್ರೆ ಅವ್ರು ಸಿಗ್ತಾ ಇಲ್ಲ, ಏನು ಫೋನ್ ತೆಗಿತಾ ಇಲ್ಲ. ನೋಡಿದರೆ ಅವ್ರ ತಂದೆ ಫೋನ್ ಸಿಕ್ಕಿತ್ತು, ಅವ್ರ ಮನೆಗೆ ಬಂದರು.
ಅವ್ರ ತಂದೆ ಒಂದು ಭಾಳ ಸಂತೋಷವಾದ ವಿಷಯವನ್ನು ನಮ್ಮ ಹತ್ರ ಹಂಚ್ಕೊಂಡ್ರು. ಇವಳಿಗೆ ಹುಡುಗನ ಹುಡುಕ್ತಾ ಇದ್ದೇವೆ, ಇವಳು ಬೆಂಗಳೂರು ಬೇಡ, ಮಂಗಳೂರು ಬೇಡ, ಪುತ್ತೂರು ಬೇಡ, ಯಾವ ಊರು ಬೇಡ, ಕುಂದಾಪುರದ ಸುತ್ತಮುತ್ತ ಇರ್ತಕ್ಕಂಥನೇ ಹುಡುಗ ಬೇಕು ಅಂತೇಳಿ. ನಮಗೆ ಆಶ್ಚರ್ಯ ಆಯಿತು, ಇದೇನು ವಿಚಿತ್ರ ಹೇಳ್ತಾ ಇದ್ದಾರಲ್ಲ ಇವರು. ನಾವು ಯಾರಾದರೂ ಈ ಥರ ಮಾತಾಡುವಾಗ ಒಂದೇ ಲೂಸ್ ಮಾರಾಯ ನಾವು ತಮಾಷೆ ಮಾಡ್ತೇವೆ. ನೋಡಿದರೆ ಅವಳು ಹೇಳಿದ್ಲು, ನಾನು ಗುರುಕುಲದಲ್ಲಿ ಓದಿದ್ದೇನೆ, ನಮ್ಮ ಊರಿನ ಎಲ್ಲ ಪ್ರಜೆಗಳ ಸೇವೆ ಮಾಡಬೇಕು, ತಂದೆ ತಾಯಿ ಸೇವೆ ಮಾಡಬೇಕು. ಇದು ಗುರುಕುಲದ ವಿದ್ಯಾರ್ಥಿ ಮತ್ತು ಬೇರೆ ವಿದ್ಯಾರ್ಥಿಗೆ ವ್ಯತ್ಯಾಸ. ಅದಕ್ಕೋಸ್ಕರ ಇವತ್ತು ನಮ್ಮೆಲ್ಲ ಮಕ್ಕಳನ್ನು ಶಿಶು ಮಂದಿರಕ್ಕೆ ನೀವು ಕಳಿಸ್ಬೇಕು. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮೊಟ್ಟಿಗೆ ಕೈ ಜೋಡಿಸ್ಲಿಕ್ಕೆ ಬಂದಿದೆ. 100 ಕೋಟಿ, 1000 ಕೋಟಿ. ಪೂಜ್ಯರು ಹೇಳಿದರು, ನೀವು ಮಾಡಿ, ನೀವು ಬನ್ನಿ, ನಮಗೆ ತಿಳಿಸಿ, ನಾವು ಒಟ್ಟಿಗೆ ಸೇರುವ ಅಂತ. ಆ ರೀತಿ ಇಡೀ ದೇಶದ ಜಗತ್ತಿನ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಇವತ್ತು ಜನರ ನಮ್ಮೊಟ್ಟಿಗೆ ಬರ್ತಾ ಇದ್ದಾರಾ, ಒಳ್ಳೆ ಕೆಲಸ ಮಾಡಿ, ಹಿಂದೂ ಧರ್ಮ ಉಳಿಸಿ ಅಂತ. ಇವತ್ತೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದಂಥ ಪೂಜ್ಯರಲ್ಲಿ ಒಂದು ನಾನು ವಿನಂತಿ ಮಾಡ್ತೇನೆ. ಅವರು ಆಲ್ರೆಡಿ ಎಲ್ಲರಿಗೂ ಆಶ್ರಯದಾತರಿದ್ದಾರೆ. ನಾವೇ ಎಷ್ಟೋ ಪ್ರಶಿಕ್ಷಣಗಳನ್ನು ಕಟೀಲಲ್ಲಿ ಮಾಡಿದ್ದೇವೆ, ನಮಗೆಲ್ಲ ಸಹಕಾರ ಇದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಜೋರಾದ ಧನ್ಯವಾದ ತಿಳಿಸ್ಬೇಕು. ನೋಡಿ, ಸಾಕಾಗೋದಿಲ್ಲ, ನೀವು ಇನ್ನೊಂದ್ಸಲ ಹೋದರೆ ಅವು ಹೆಂಚಿನ ಮಾರಾಯ ಕೇಶವ ಶಿಶು ಮಂದಿರ, ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ನೋಡುವ. ಪೂಜ್ಯರು ಎಲ್ಲರಲ್ಲಿ ಸಹಕಾರ ಇದೆ ನಮಗೆ. ಅದಕ್ಕೋಸ್ಕರ ಇವತ್ತು ನೀವೆಲ್ಲರೂ ಏನು ರಾಮನ ಆದರ್ಶ ಇದೆ, ಇವತ್ತು ಜಗತ್ತು ಭಾರತ ಕಡೆ ನೋಡ್ತಾ ಇದೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಬೇಕು. ಇದು ಸನಾತನ ಧರ್ಮ, ಎಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರಿಗೂ ಉಳಿಸ್ಬೇಕು. ಆದರೆ ನಾವು ಶಕ್ತಿಶಾಲಿಗಳಾಗಿ ಬೆಳೀತಾ ಇರಬೇಕು. ನೋಡಿ, ಮೋದಿ ಒಂದು ಸುಪೋಷಿತ್ ಭಾರತ್ ಅಂತ ಒಂದು ಸಣ್ಣ ವಿಷಯವನ್ನು ಕೂಡ ಜಾಗೃತವಹಿಸಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸೋಣ. ವಿಶ್ವಗುರು ಭಾರತ, ಸ್ವಾಭಿಮಾನ ಭಾರತ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳ್ತಾ ಎಲ್ಲರೂ ಒಂದ್ಸಲ ಜೋರಾಗಿ ಜೈ ಶ್ರೀರಾಮ್. ವಂದನೆಗಳು ಚೆನ್ನಯ್ಯ ಸ್ವಾಮಿಯವರಿಗೆ. ಈಗ ಒಂದು ಗೌರವಾರ್ಪಣೆ. ನೀರಿನ ಫಿಲ್ಟರ್ ನೀಡಿದಂಥ ಯುವಶಕ್ತಿ ಸೇವಾ ಪಥ ದಕ್ಷಿಣ ಕನ್ನಡ ಇದರ ಪ್ರಮುಖರಾದಂಥ ಶ್ರೀಯುತ ಬಾಲಕೃಷ್ಣ ಮುಡಿಪು ಇವರು ದಯವಿಟ್ಟು ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಶುಭ ಸಂಚಲನಗೈದಂಥ ಶ್ರೀಯುತ ವೇದಮೂರ್ತಿ ಹರಿನಾರಾಯಣ ದಾಸ್ ಇವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆ ಎಲ್ಲ ಅಭ್ಯಾಗತರು ಕೂಡ ಅವರ ಜೊತೆ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪಂಚಭೂತಗಳಲ್ಲಿ ನೀರು ಒಂದಾಗಿದೆ. ಪ್ರತಿಯೊಂದು ಜೀವಿಯ ಜೀವನಾಧಾರವೇ ನೀರು. ನೀರನ್ನು ಬರೀ ನೀರೆಂದು ಭಾವಿಸಬೇಡಿ, ಆಮ್ಲಜನಕ ಜಲಜನಕಗಳ ಮಿಶ್ರಣವೆಂದು ತಿಳಿಯಬಾರದು. ಅದು ಜಲ ಜೀವ. ಆಳ್ವ ಅವಿನಾಶ ಮಹಾದೇವ ಭಜನಾ ಮಂದಿರದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಈಗ ಇವತ್ತಿನ ಮುಖ್ಯ ಅಭ್ಯಾಗತರಾದಂಥ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು ಇವರು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಕಿಶೋರ್ ಕುಮಾರ್ ಅವರು ಮೆಸ್ಕಾಮಿನ ನಿರ್ದೇಶಕರಾಗಿ ಹಲವು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡಿದವರು. ಶ್ರೀಯುತರು ಪುತ್ತೂರಿನವರು. ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು ಧಾರ್ಮಿಕ ಮುಂದಾಳು ಇವರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೇಶವ ಶಿಶು ಮಂದಿರದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯರಾದಂಥ ಶ್ರೀ ವೇದಮೂರ್ತಿ ಹರಿನಾರಾಯಣ ದಾಸ್ ಅಸ್ರಣ್ಣರಿಗೆ ಅವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ದೇವಿಯ ಆಶೀರ್ವಾದವನ್ನು, ದೇವಿಯ ಸೇವೆಯನ್ನು ಮಾಡ್ತಾ ಇಡೀ ಸಮಾಜಕ್ಕೆ ಆಶೀರ್ವಾದ ಮಾಡೋ ಮುಖಾಂತರ ಸೇವೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇನ್ನೊಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು, ತನ್ನ ಜೀವನವನ್ನು ಸಂಘಕ್ಕೆ ಮುಡುಪಾಗಿಟ್ಟು ಸಂಘ ಜೀವನವನ್ನು ಮಾಡ್ತಾ ಈಗ ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಯಾಗಿದ್ದಾರೆ ಶ್ರೀ ಚೆನ್ನಯ್ಯ ಸ್ವಾಮಿಯವರು. ಅವರಿಗೆ ಕೂಡ ನಾನು ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ. ಯಾಕಂದರೆ ತನ್ನ ಜೀವನವನ್ನೇ ಸಂಘ ಜೀವನವನ್ನು ಮಾಡಿ ಸಮಾಜದಲ್ಲಿ ಅದೆಷ್ಟೋ ಉತ್ತಮ ಸೇವೆಯನ್ನು ಮಾಡುವಂಥ ಯುವಕರನ್ನು ನಿರ್ಮಾಣ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪೂಜ್ಯರಾದ ಶ್ರೀ ವೇದಮೂರ್ತಿ ಹರಿನಾರಾಯಣ ದಾಸ ಅಸ್ರಣ್ಣರು ನಮಗೆ ಆಶೀರ್ವಚನ ಮಾಡಬೇಕಾದ್ರೆ ರಾಮನ ಮತ್ತು ಕೃಷ್ಣನ ಕಥೆಯನ್ನು ಹೇಳಿದರು. ಅವರ ಜೀವನ ಚರಿತ್ರೆಯನ್ನು ಹೇಳಿದರು ನಮಗೆ.
ಕೇಶವ ಶಿಶು ಮಂದಿರದಲ್ಲಿ ಪಡೆದಂಥ ಶಿಶು ಮಂದಿರದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥ ಆ ವಿದ್ಯಾರ್ಥಿಗಳು ಮುಂದೆ ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡ್ಬೋದು, ಯಾವ ರೀತಿಯ ಜೀವನವನ್ನು ರೂಪಿಸ್ಬೋದು ಅನ್ನೋಂಥ ವಿಚಾರವನ್ನು ಸಂಘದ ಹಿರಿಯರು ಹೇಳಿದರು. ನಾವು ಸಂಘದ ಸಂಸ್ಕಾರ ಸಂಘದ ಸಂಪರ್ಕಕ್ಕೆ ಬಂದರೆ ಆ ವ್ಯಕ್ತಿ ಯಾವತ್ತೂ ಕೂಡ ಸಮಾಜಘಾತಕ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಶಿಶು ಮಂದಿರದಲ್ಲಿ ಶಿಕ್ಷಣ ಪಡೆದು ದೇಶದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೋ ಗುರುಗಳು ಹೇಳಿದ್ರ ಮಕ್ಕಳಲ್ಲಿ ನಾವು ದೇವರನ್ನು ಕಾಣ್ತೇವೆ ಅಂತ. ನಾವು ಕೂಡ ಇದೇ ಬರುವ 22ನೇ ತಾರೀಕಿಗೆ ಸುಮಾರು 500 ವರ್ಷದ ಕಲಂಕ ವಿವಾದಿತ ಕಟ್ಟಡ 1928ರಲ್ಲಿ ಬಾಬರ ಏನು ವಿಕ್ರಮಾದಿತ್ಯ ಕಟ್ಟಿದಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳದಲ್ಲಿ ಭವ್ಯ ಮಂದಿರ ಇತ್ತು. ಅದನ್ನು ಹೊಡೆದು ಹಾಕಿ ಅಲ್ಲಿ ಒಂದು ವಿವಾದಿತ ಕಟ್ಟಡವನ್ನು ನಿರ್ಮಾಣ ಮಾಡ್ತಾನೆ. ಅದೆಷ್ಟೋ ವರ್ಷದ ಕಲಂಕ. ಹಿಂದೂ ಸಮಾಜ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸುಮಾರು 76 ಬಾರಿ ಯುದ್ಧ ಆಗಿದೆ. ಸುಮಾರು 2 ಲಕ್ಷ ಜನ ಅದಕ್ಕೆ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಬಂಧುಗಳೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಈ ಹೋರಾಟದ ಚುಕ್ಕಾಣಿ ಹಿಡಿದ ನಂತರ ಆ ವಿವಾದಿತ ಕಟ್ಟಡ ಧ್ವಂಸ ಆಯಿತು. ಸುಮಾರು ಕರಸೇವಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಪ್ರಾಣತ್ಯಾಗ ಯಾವ ರೀತಿ ಹೋಯ್ತು ಅಂದರೆ ಅವರು ರಕ್ತವನ್ನೇ ಹರಿಸಿದರು. ಅದರಲ್ಲಿ ಆ ಕರಸೇವಕರ ಪ್ರಾಣತ್ಯಾಗದ ಸಂಕೇತವಾಗಿ ಅವರ ಪ್ರಾಣತ್ಯಾಗದ ಕಾರಣಕ್ಕೋಸ್ಕರ ಅದೆಷ್ಟೋ ಜನ ಕರಸೇವಕರು ಇಲ್ಲಿ ಕೂಡ ಇರ್ಬೋದು ನನ್ನ ಲೆಕ್ಕದಲ್ಲಿ. ಅವರೆಲ್ಲರ ಪರಿಶ್ರಮದ ಫಲವಾಗಿ ಅಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಈಗ ನಾಡಿದ್ದು ನಾವೇನು ಅದೆಷ್ಟು 500 ವರ್ಷದಿಂದ ಕಾಯ್ತಾ ಬಂದಂಥ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಆಗಲಿಕ್ಕಿದೆ. ಇನ್ನು 2-3 ದಿವಸ ಮಾತ್ರ ಬಾಕಿ ಉಂಟು. ಪ್ರಭು ಶ್ರೀರಾಮಚಂದ್ರ ಈಗ ಅಕ್ಷತೆಯ ಮುಖಾಂತರದಲ್ಲಿ ನಮ್ಮ ಪ್ರತಿ ಮನೆಗೂ ಬಂದಾಗಿದೆ. ಬಂದಿದ್ದಾರಲ್ಲ, ಎಲ್ಲರ ಮನೆಗೆ ಬಂದಿದ್ದಾರಲ್ಲ ಪ್ರಭು ಶ್ರೀರಾಮಚಂದ್ರ. ನಾವೆಲ್ಲರೂ ಶ್ರೀರಾಮನ ಅಕ್ಷತೆಯನ್ನು ನಾಡಿದ್ದು ಆ ಪೂಜೆ ಮಾಡೋ ಮುಖಾಂತರ, ದೀಪವನ್ನು ಬೆಳಗೋ ಮುಖಾಂತರ ನಾವು ಆ ದಿವಸ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ಶ್ರೀರಾಮನ ಜೀವನ ಚರಿತ್ರೆಯನ್ನು ನಾವು ನೋಡಿದರೆ ನಾವು ಯಾರೂ ಕೂಡ ಸೋಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳು. ಯಾಕಂದರೆ ಶ್ರೀರಾಮಚಂದ್ರ ತುಂಬ ಸ್ಥಿತಪ್ರಜ್ಞ. ಇನ್ನೇನು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಅವರಿಗೆ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಅವರು ಯಾವ ರೀತಿ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಯಾವ ರೀತಿ ಮನಸ್ಥಿತಿಯಲ್ಲಿ ಇದ್ರ ಅದೇ ರೀತಿ ವನವಾಸಕ್ಕೆ ಹೋಗೋಕ್ಕೂ ಅದೇ ರೀತಿ ಇದ್ದರು. ಇವರ ಜೀವನ ಚರಿತ್ರೆಯನ್ನು ನೋಡಿದರೆ ನಾವು ಯಾವ ಪ್ರಾಣಿ ಪಕ್ಷಿ ಕೂಡ ಹಾನಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಬಂಧುಗಳೇ. ಯಾಕಂದರೆ ಸೀತಾಮಾತೆ ಅಪಹರಣ ಆದಾಗ ಜಟಾಯು ಅದನ್ನು ರಾವಣನನ್ನು ತಡಿಲಿಕ್ಕೆ ಬರ್ತದೆ. ಜಟಾಯುವನ್ನು ರಾವಣ ತುಂಡರಿಸ್ತಾನೆ, ರೆಕ್ಕೆಯನ್ನು ತುಂಡರಿಸ್ತಾನೆ. ಆ ಜಟಾಯುವಿಗೆ ಪಿತೃಮೇಧ ಶ್ಲೋಕವನ್ನು ಪಠಿಸುವ ಮುಖಾಂತರ ಜಟಾಯುವಿಗೆ ಮೋಕ್ಷವನ್ನು ಕೊಡ್ತಾರೆ ಶ್ರೀರಾಮಚಂದ್ರ. ಅಷ್ಟೇ ಅಲ್ಲ, ಏನು ಶ್ರೀರಾಮಚಂದ್ರನ ಜೀವನದ ಜೊತೆಯಲ್ಲಿದ್ದದ್ದೇ ಪ್ರಾಣಿ ಪಕ್ಷಿಗಳು, ವಾನರ ಇರ್ಬೋದು, ಆಂಜನೇಯ ಇರ್ಬೋದು, ಅಳಿಲಿರ್ಬೋದು. ಅಂದರೆ ಏನು ರಾಮ ಸೇತುವನ್ನು ಕಟ್ಟಬೇಕಾದ್ರೆ ಅಜಾನುಬಾಹು ವಾನರರು ದೊಡ್ಡ ದೊಡ್ಡ ಬಂಡೆ ಅಂತಂದು ರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲು ಕೂಡ ಮೈಯನ್ನು ನೀರಲ್ಲಿ ಅದ್ದಿ ಮರಳನ್ನು ತಂದು ಹಾಕ್ತಾ ಇತ್ತಂತೆ. ಆ ಮರಳನ್ನು ಕೂಡ ಸವರುವಂಥ ಕೆಲಸವನ್ನು ಶ್ರೀರಾಮಚಂದ್ರ ಮಾಡಿದರು. ಅದಕ್ಕೋಸ್ಕರ ರಾಮಾಯಣ ಅಂದರೆ ಪ್ರಕೃತಿ ಪೂಜೆ ಬಂಧುಗಳು. ಅದಕ್ಕೋಸ್ಕರ ನಾವು ಬದುಕುವ ಜೊತೆಗೆ ನಮ್ಮ ಜೊತೆಗಿರತಕ್ಕಂಥ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿ ಕೂಡ ಬದುಕುವಂಥ ಹಕ್ಕನ್ನು ಕೊಡಬೇಕು. ತುಂಬ ಹೊತ್ತು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಇಬ್ಬರು ಆಶೀರ್ವಚನ ಮಾಡಿದ್ದಾರೆ. 2 ನಿಮಿಷದಲ್ಲಿ ಮುಗಿಸ್ತೇನೆ. ಇನ್ನೊಂದು ಮಾತು, ಏನು ರಾವಣನ ಸಂಹಾರ ಆದ ನಂತರ ಲಕ್ಷ್ಮಣ ಅಂತಾರಂತೆ ಶ್ರೀರಾಮಚಂದ್ರ ಹತ್ರ. ಅಲ್ಲಿ ಅಯೋಧ್ಯೆಯಲ್ಲಿ ಭರತ ರಾಜ್ಯವನ್ನು ಆಳ್ತಿದ್ದಾರೆ, ನಾವು ಇಲ್ಲೇ ಇರುವ ಅಂದರೆ ಲಂಕೆಯಲ್ಲಿರುವ ಅಂತ ಅಂತಾರಂತೆ ಶ್ರೀರಾಮಚಂದ್ರ ಹತ್ರ ಲಕ್ಷ್ಮಣ. ಅದಕ್ಕೆ ಶ್ರೀರಾಮಚಂದ್ರ ಅಂತಾರೆ, ಅಪಿ ಸ್ವರ್ಣಮಯ ಲಂಕ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಲಂಕೆ ಸ್ವರ್ಣಮಯ ಆದರೂ ಕೂಡ ನಾವು ನಮ್ಮ ಪುಣ್ಯಭೂಮಿ ನಮ್ಮ ಅಯೋಧ್ಯೆಗೆ ಹೋಗಬೇಕು. ಜನನಿ ಮತ್ತು ಜನ್ಮಭೂಮಿ, ನಮ್ಮನ್ನು ಹೆತ್ತಂಥ ತಾಯಿ ಮತ್ತು ಆ ಜನ್ಮಭೂಮಿಗೆ ನಾವು ಅದು ಸ್ವರ್ಗಕ್ಕಿಂತಲೂ ಮಿಗಿಲ ಅಂತ ಶ್ರೀರಾಮಚಂದ್ರ ಹೇಳಿದ್ದಾರೆ. ಈ ಮಾತನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿದರೆ ತಾಯಿ ಭಾರತಾಂಬೆಗೆ ಯಾವತ್ತೂ ಕಷ್ಟ ಬರಲಿಕ್ಕಿಲ್ಲ. ಭಾರತ್ ತೇರೆ ಟುಕಡೆ ಹೋಂಗೆ ಅಂತ ಕೆಲವರು ಘೋಷಣೆ ಕೂಗ್ತಾರೆ. ಇಲ್ಲಿ ಇದ್ದುಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಆಗ್ತಾರೆ. ಅವರೆಲ್ಲರೂ ಶ್ರೀರಾಮನ ಮರ್ಯಾದಾ ಪುರುಷೋತ್ತಮನ ಜೀವನದಲ್ಲಿ ಸಾಗಿದರೆ ಖಂಡಿತವಾಗಿ ತಾಯಿ ಭಾರತಾಂಬೆಗೆ ಯಾವುದೇ ಕಷ್ಟ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಮಾತನ್ನು ಗುರುಗಳು ಹೇಳಿದರು. ಯಾವ ರೀತಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಒಂದು
ಹರಿದಾಸರ ಹರಿಕಥೆಯಲ್ಲಿ ಅಂತಾರಂತೆ, ರಾಮ ನಡೆದಂತೆ ನಡೆಯಬೇಕು, ಕೃಷ್ಣ ನುಡಿದಂತೆ ನಡೆಯಬೇಕಂತ. ಆ ಸಂದರ್ಭದಲ್ಲಿ ಒಬ್ಬ ತುಂಟ ಮಧ್ಯದಲ್ಲಿ ನಿಂತಂತಾರಂತೆ, ನಮಗೆ ಸಾಧ್ಯ ಇಲ್ಲ, ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗಬೇಕಾದ್ರೆ ವನವಾಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಅದು ಸಾಧ್ಯ ಇಲ್ಲ, ಶ್ರೀಕೃಷ್ಣ ಪರಮಾತ್ಮ ನಡೆದಂತೆ ನಡೆಯಬಹುದು ಅಂತ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅವರ ಜೀವನದಲ್ಲಿ ತುಂಟಾಟಿಕೆ ಮಾಡ್ತಾ ಇದ್ರು, ಬೆನ್ನ ಕದೀತಿದ್ರು, ಬೇರೆ ಬೇರೆ ತುಂಟಾಟಿಕೆಯನ್ನು ಮಾಡ್ತಾ ಇದ್ರು ಅಂತ ಅಂತಾನಂತೆ. ಅದಕ್ಕೆ ಹರಿದಾಸರು ಒಂದು ಮಾತನ್ನಂತಾರೆ, ನೀನೊಂದು ಕೆಲಸ ಮಾಡು, ಅಂಗಡಿಯಿಂದ ಹೋಗಿ ಒಂದು ತೊಟ್ಟು ವಿಷವನ್ನು ತಂದು ನೀನು ಕುಡಿ, ನೀನು ಬದುಕಿದ್ರೆ ಕೃಷ್ಣನಂತೆ ಬದುಕ್ಬೋದಂತ. ಅಂದರೆ ನಮ್ಮ ದೇವರನ್ನು ಅಣಕಿಸಿದಾಗ ಅವರೊಂದು ಮಾತನ್ನು ಕೊಟ್ಟರು, ಪೂತನಿಯ ವಿಷಯವನ್ನು ಕುಡಿದು ಪೂತನಿಯನ್ನು ಸಾಯಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೋಸ್ಕರ ಕೃಷ್ಣನ ಮತ್ತು ರಾಮನ ಜೀವನ ಚರಿತ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಯಾರೂ ಕೂಡ ಸೋಲಿಕ್ಕೆ ಸಾಧ್ಯತೆ ಇಲ್ಲ, ಈ ತಾಯಿ ಭಾರತಾಂಬೆಗೆ ಕಷ್ಟ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲರೂ ಸುದಿನದ ಸಂದರ್ಭದಲ್ಲಿದ್ದೇವೆ. ನಮ್ಮ ಈ ಕಾಲಘಟ್ಟದಲ್ಲಿ ಶ್ರೀರಾಮನ ಮಂದಿರ ಒಂದು ಪ್ರಾಣ ಪ್ರತಿಷ್ಠೆಯ ಜೊತೆ ಲೋಕಾರ್ಪಣೆ ಆಗಲಿಕ್ಕಿದೆ. ನಮ್ಮೆಲ್ಲರ ಒಂದು ನಾಯಕ ನೇತೃತ್ವವನ್ನು ಇಡೀ ಭಾರತಕ್ಕೆ ನೇತೃತ್ವವನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಭಾರತವನ್ನು ಅತ್ಯುನ್ನತ ಅಂದರೆ ಪರಮವೈಭವ ಸ್ಥಿತಿ ಕೊಂಡೋಗತಕ್ಕಂಥ ನರೇಂದ್ರ ಮೋದಿಜಿ, ಯೋಗಿಜಿಯವರು ನಾಡಿದ್ದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಧನ್ಯರು. ಅವಕಾಶಕ್ಕಾಗಿ ವಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.